ಯಾರೇನಿದ್ರೆ ಎಲ್ಲರಿಗೂ ಜಾಗ ಖಾಲಿ ಮಾಡಿಸಿ. ಅದೇ ರೀತಿ ಇಲ್ಲಿ ಮೆಟ್ಲ ಮೇಲೆ ಕುತ್ಕೊಂಡಿರ ದಯವಿಟ್ಟು ನೀವು ಸಹ ಜಾಗ ಖಾಲಿ ಮಾಡಿ ಸರ್. ಈ ಕಡೆ ಎಲ್ಲ ಈ ಕಡೆ ಹಿಂದ್ಗಡೆ ಬಂದ್ಬಿಡಿ. ಗ್ಯಾಲರಿ ಇದೆ, ನಿಮ್ಗೋಸ್ಕರ 4 ಗ್ಯಾಲರಿಗಳು ಮಾಡಿಸಿದ್ವಿ ಆದಷ್ಟು ಬೇಗನೆ. ನೋಡಿ ಸರ್, ಗ್ಯಾಲರಿಯಲ್ಲಿ ಹೋಗಿ ಕುತ್ಕೊಂಡು ಪಂದ್ಯ ವೀಕ್ಷಣೆ ಮಾಡಿ. ದಯವಿಟ್ಟು ವೇದಿಕೆ ಎಡಭಾಗದಲ್ಲಿ ಬಲಭಾಗದ ಯಾರು ನಿಂತ್ಕೋಬೇಡಿ ದಯವಿಟ್ಟು ಪ್ಲೀಸ್. ಯಾಕಂದ್ರೆ ಕೆಲವೇ ನಿಮಿಷಗಳಲ್ಲಿ ಅತಿಥಿಗಳು ಬರ್ತಾ ಇದ್ದಾರೆ. ದಯವಿಟ್ಟು ಸಹಕರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಚೇರ್ ಎಲ್ಲ ತೆಗೆದ್ಬಿಡಿಯಪ್ಪ ಅಲ್ಲಿ. ಹಲೋ, ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ರಾಹುಲ್ ಕ್ರಿಕೆಟ್ ಪಂದ್ಯವನ್ನು ಆಡ್ತಾ ಇದೆ. ಅಲ್ಲಿ ಅಂಕಣ ಭಾಗದಲ್ಲಿ ಯಾರೇ ಇದ್ರೂ ಕೂಡ ಇಮಿಡಿಯೇಟ್ಲಿ ನೀವು ಆಟಗಾರರು ಹೊರತುಪಡಿಸಿ ಎಲ್ಲರೂ ಕೂಡ ಅಲ್ಲಿಂದ ಸೀಮಾನಕ್ಕೆ ಹೊರಬರಬೇಕೆಂದು ಕೇಳ್ಕೊಳ್ತೇವೆ ನಾವು. ಇಮಿಡಿಯೇಟ್ಲಿ ಒಂದು ಪಂದ್ಯವನ್ನು ಪ್ರಾರಂಭಿಸಿ. ಅಂಪೈರ್ಸ್ ರೆಡಿ ಇದ್ದಾರೆ, ರಾಹುಲ್ ಆಟಗಾರರು ರೆಡಿ ಇದ್ದಾರೆ. ಕೊನೆಯ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಇವಾಗ ಅಂಕಣ ಭಾಗದಲ್ಲಿ ನಡೀತಾ ಇದೆ. ಈಗಾಗಲೇ ಕ್ವಾರ್ಟರ್ ಸುತ್ತಿನ ಪ್ರವೇಶವನ್ನು ಕಂಡಿರ್ತಕ್ಕಂಥ ಎಲ್ಲ ಆಟಗಾರರು ಕೂಡ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬನ್ನಿ ಅನ್ನೋದಾಗಿ ನಮ್ಮ ಸಂಘಟಕರು ಕೇಳಿಕೊಳ್ತಾ ಇದ್ದಾರೆ. ಈ ಪಂದ್ಯ ತರುವಾಯ 4 ಕ್ವಾರ್ಟರ್ ಫೈನಲ್ ಪಂದ್ಯ, 2 ಸೆಮಿ ಪಂದ್ಯ, 1 ಫೈನಲ್ ಪಂದ್ಯ ನಡೆಯುತ್ತೆ. ಮಲ್ಲಿ ಆದಷ್ಟು ಬೇಗನೆ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಅದೇ ರೀತಿ ಶಾಮೆಂದರು ದಯವಿಟ್ಟು ಗಂಗಣ್ಣ ಅಥವಾ ಶಾಮೆಂದರು ಸರ್ ದಯವಿಟ್ಟು ಇಲ್ಲಿ ವೇದಿಕೆ ಬಲಭಾಗದಾಗ ಇರೋರು ದಯವಿಟ್ಟು ಅಲ್ಲಿ ಗ್ಯಾಲರಿಗೆ ಹೋಗ್ಬಿಡಿ ಸರ್. ದಯವಿಟ್ಟು ಚೇರ್ ಎಲ್ಲ ಖಾಲಿ ಮಾಡಿ ಸರ್, ದಯವಿಟ್ಟು ಖಾಲಿ ಮಾಡಿಬಿಡಿ. ಏನು ಕೆಲವೇ ನಿಮಿಷಗಳಲ್ಲಿ ಅತಿಥಿಗಳು ಬರ್ತಾ ಇದ್ದಾರೆ. ಮಾಜಿ ನಗರಸಭಾ ಅಧ್ಯಕ್ಷರು, ಈ ಒಂದು ಟೂರ್ನಿ ಅಧ್ಯಕ್ಷರಾದಂಥ ಬಿ ಕಾಂತರಾಜಣ್ಣವರು ಬರ್ತಾ ಇದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಅಥವಾ ಅವರ ಸುಪುತ್ರ ಕೂಡ ಬರ್ಬೋದು. ದಯವಿಟ್ಟು ಆಟಗಾರರು ಪ್ರೇಕ್ಷಕರು ಸಹಕರಿಸಬೇಕಾಗಿ ವಿನಂತಿ ಕೂಡ ಮಾಡ್ತಾ ಇದ್ದೇನೆ. ಹಲೋ, ಇಲ್ಲಿ ವೀಕ್ಷಕವನ್ನ ಎಡಭಾಗದಲ್ಲಿ ಇರ್ತಕ್ಕಂಥ ಡಗೌಟ್ ಅನ್ನು ದಯವಿಟ್ಟು ಆಟಗಾರರಿಗೆ ಖಾಲಿ ಮಾಡಿಕೊಡಿ. ಆಟಗಾರರಿಗೆ ದಯವಿಟ್ಟು ಅಲ್ಲಿ ಯಾರಿದ್ರು ಕೂಡ ಇಮಿಡಿಯೇಟ್ಲಿ ಫ್ರೆಂಡ್ಸ್ ಆಟಗಾರರಿಗೆ ಡಗೌಟ್ ಅನ್ನು ಖಾಲಿ ಮಾಡಿಕೊಡಿ. ನಾಗೇಶಣ್ಣ, ಹರ್ಷ ಅವರೇ ದಯವಿಟ್ಟು ಆ ಡಗೌಟ್ ಅನ್ನು ಖಾಲಿ ಮಾಡಿಸಿ ಇಮಿಡಿಯೇಟ್ಲಿ. ಫ್ರೆಂಡ್ಸ್ ಆಟಗಾರರಿಗೆ ಡಗೌಟ್ ಅನ್ನು ಒದಗಿಸಿಕೊಡಿ ದಯವಿಟ್ಟು ಇಮಿಡಿಯೇಟ್ಲಿ. ಡಗೌಟ್ ಒಳಗೆ ಯಾರೇ ಇದ್ರು ಸರ್ ದಯವಿಟ್ಟು ಅಲ್ಲಿಂದ ಖಾಲಿ ಮಾಡಿ ಪ್ಲೀಸ್. ಫ್ರೆಂಡ್ಸ್ ಆಟಗಾರರಿಗೆ ಡಗೌಟ್ ಕೊಡಿ ಸರ್ ಪ್ಲೀಸ್. ಹಲೋ, ಮಾಜಿ ನಗರಸಭಾ ಅಧ್ಯಕ್ಷರಾದಂಥ CT ಕೃಷ್ಣಮೂರ್ತಿ ಅಣ್ಣನವರು ಸಹ ಈ ಪಂದ್ಯ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾನು ಅಂಬಾರಿ ಅರ್ಜುನ ಕಪ್ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ CT ಕೃಷ್ಣಮೂರ್ತಿ ಅಣ್ಣನವರಿಗೆ. ರಾಹುಲ್ ಕ್ರಿಕೆಟರ್ಸ್ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು ಟಾಸ್ ಅನ್ನು ಜಯಿಸಿ ಟಾಸ್ ಕಾರ್ಯಕ್ರಮವನ್ನು ಜಯಿಸಿರುವಂತಹ ಒಂದು ರಾಹುಲ್ ಕ್ರಿಕೆಟರ್ಸ್ ಈಗಾಗಲೇ ಎಲೆಕ್ಟೆಡ್ ಟು ಬೌಲ್ ಫಸ್ಟ್ ಅನ್ನುವಂಥ ನಿರ್ಣಯವನ್ನು ಕೊಟ್ಟಿದ್ದಾರೆ. ಆ ನಿರ್ಣಯದ ಅನುಸಾರದ ಅಡಿಯಲ್ಲಿ ಇವಾಗ ಕ್ಷೇತ್ರ ರಕ್ಷಣೆ ಕೂಡ ಜಮಾವಣೆ ಮಾಡಿಕೊಂಡಿದ್ದಾರೆ. ಫ್ರೆಂಡ್ಸಿನ ಆರಂಭಿಕ ಆಟಗಾರರು ಇಮಿಡಿಯೇಟ್ಲಿ ಕಣಕ್ಕಿಳಿಬೇಕೆಂದು ಕೇಳಿಕೊಳ್ತಾ ಇದ್ದೇವೆ ನಾವು. ಕೆಲವೊಂದು ಕಾಯಂ ಸದಸ್ಯರ ಅನುಪಸ್ಥಿತಿಯನ್ನು ಎದುರಿಸ್ತಾ ಇರತಕ್ಕಂಥ ರಾಹುಲ್ ಕ್ರಿಕೆಟರ್ಸ್ ಆದಿತ್ಯವಾರ ಭಾನುವಾರ ಅಂಬಾರಿ ಆನೆ ಅರ್ಜುನ ಕಪ್ ನಡೀತಾ ಇದೆ ಅಂಕಣ ಭಾಗದಲ್ಲಿ. ರಾಮಣ್ಣ ದಯವಿಟ್ಟು ಇಲ್ಲಿ ಫ್ರೆಂಡ್ಸ್ ಡಗೌಟ್ ಅಲ್ಲಿ ಯಾರಿದ್ರು ಕೂಡ ಅಲ್ಲಿ ಆಟಗಾರನ ಬಿಟ್ಟು ಎಲ್ಲರನ್ನ ಕ್ಲಿಯರ್ ಮಾಡಿ ಇಮಿಡಿಯೇಟ್ಲಿ ಪ್ಲೀಸ್. ಮೊದಲ ಆರಂಭಿಕ ಆಟಗಾರ ಕಣಕ್ಕಿಳಿತಾರೆ ಸಾಗರ್ ಭಂಡಾರಿ ಮತ್ತು ಮಧು ಮಾಢಿ ಫ್ರಾನ್ಸಿನ ನಾಯಕ. ಇವತ್ತಿನ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರತಕ್ಕಂಥ ಸಾಗರ್ ಭಂಡಾರಿ ಇವರಿಗೆ ನಾವು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಬಯಸ್ತಾ ಇದ್ದೇವೆ. ಸ್ಪೆಷಲ್ ಫಾರ್ ಚೇತನ್ ಚಾಣಕ್ಯ ಮತ್ತು ಚೇತನ್ ಚಾಣಕ್ಯ ಕ್ರಿಕೆಟರ್ಸ್ ತಮಗೆ ಹುಟ್ಟುಹಬ್ಬವನ್ನು ಅರ್ಪಿಸ್ತಾ ಇದ್ದಾರೆ. ಹಲೋ, ದುರ್ಗಾ 11 ಕ್ರಿಕೆಟ್ ಕ್ಲಬ್ ವತಿಯಿಂದ ಏನು ಆಯೋಜಕರು ಟೂರ್ನಿಮೆಂಟ್ ನಡೆಸ್ತಾ ಇದ್ದಾರೋ ಅಂಬಾರಿ ಆನೆ ಕಪ್ಪಿನ ಪರವಾಗಿ ನಾನು ಸಾಗರ್ ಭಂಡಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಭಂಡಾರಿ ಅವರೇ, ಚೇತನ್ ಚಾಣಕ್ಯ ಮತ್ತು ಚಾಣಕ್ಯ ಕ್ರಿಕೆಟರ್ಸ್ ಇವರ ವತಿಯಿಂದ ಕೂಡ ಸಾಗರ್ ಭಂಡಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಇವರ ವತಿಯಿಂದ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಮೊದಲ ಎಸ್ಆರ್ಕೆ ಭಾಗದಲ್ಲಿ ನಾಯಕರು ಮಾಲಕರು ರವಿ ಎಸ್ಆರ್ಕೆ ಭಾಗದಲ್ಲಿ ಅವರನ್ನು ಎದುರಿಸಿ ಆಡುವಂತಹ ಆಟಗಾರರು
ಸಾಗರ್ ಭಂಡಾರಿ. ಫ್ರೆಂಡ್ಸ್ ಮೊದಲ ಚೆಂಡು ಬಹಳಷ್ಟು ನೋಡುತ್ತಾ ಮಿಡ್ ವಿಕೆಟ್ ಸೀಮಾ ಕ್ಯಾಚ್ನಲ್ಲಿ ಬೌಂಡ್ರಿ. 4 ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ರಾಹುಲ್ ಕ್ರಿಕೆಟರ್ಸ್ ಚಿತ್ರದುರ್ಗ. ತಂಡದ ಮತ್ತೆ ಇವಾಗ 4. ಬಹಳ ಶೋತ್ತಮರಿ ಅಂದಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ತೀರಾ ಸ್ಲೋವರ್ ಡೆಲಿವರಿ. ಬಹುಶಃ ಪೃಥ್ವಿ, ಸಂಜಯ್, ಉತ್ತಮ್ ಈ ರೀತಿಯಾಗಿ ಕೆಲವು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ರಾಹುಲ್ ಇವತ್ತು ಪಂದ್ಯವನ್ನು ಆಡ್ತಾ ಇದೆ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಸೀಮಾನ ಕ್ಯಾಚಿನಲ್ಲಿ ಬಾರಿ ಓದೋರ್ದ ಸೇರ್ಪಡೆ. 2ನೇ ಓಟದ ಪೂರೈಕೆ ಕೂಡ. ಹಗಲು ರಾತ್ರಿ ಒಂದು ಕ್ರಿಕೆಟ್ ಹಬ್ಬ ನಡೆಸ್ತಾ ಇದ್ದಾರೆ ದುರ್ಗ 11 ಕ್ರಿಕೆಟರ್ಸ್ ಚಿತ್ರದುರ್ಗ. 8 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತಂತಹ ಅರ್ಜುನನ ಸಾವಿನ ನೆನಪಿಗಾಗಿ ಬಲರಾಮ, ದ್ರೋಣ ಈ 3 ವಾರಗಳನ್ನು ಒಂದು ನೆನಪಿಸಿಕೊಳ್ಳುವಂತ ಕಾಯಕವನ್ನು ಮಾಡ್ತಾ ಇದ್ದಾರೆ ದುರ್ಗಾ ಕ್ರಿಕೆಟರ್ಸ್ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಟದಲ್ಲಿ. ಬಹಳ ಉತ್ತಮ ಆಡಳಿತ ಸ್ವೀಪ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಕ್ವಾರ್ಟರ್ ಫೈನಲ್ ಸುತ್ತಿನ ಪ್ರವೇಶವನ್ನು ಕಂಡಿರ್ತಕ್ಕಂಥ ನಾಯಕರು ಆಟಗಾರರು ದಯವಿಟ್ಟು ಗಮನಿಸಿ. ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಬಿಗ್ ಸಿಕ್ಸರ್ ಬಾರಿ 6 ಓಟದ ಸೇರ್ಪಡೆ ಸಾಗರ್ ಭಂಡಾರಿ. ಅಪಾರ ಅಭಿಮಾನಿ ಸಂಖ್ಯೆಯನ್ನು ಹೊತ್ತಿರ್ತಕ್ಕಂಥ ಕನ್ನಡಿನ ಹೆಮ್ಮೆ ಕ್ರಿಕೆಟಿಗ ಕ್ರಿಸ್ ಗೇಲ್ ಎಂಬ ಖ್ಯಾತಿಯನ್ನು ಕೂಡ ಪಡೆದಿರ್ತಕ್ಕಂಥ ಸಾಗರ್ ಭಂಡಾರಿ. ತರಡೆ ಮತ್ತೆ ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಲಾಂಗ್ ಆನ್ ಸೀಮಾನಕ್ಕೆ ಮೇಲ್ಭಾಗದಲ್ಲಿ ಮತ್ತೆ 6 ಓಟದ ಸೇರ್ಪಡೆ ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ ಇವಾಗ 6 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ತಂಡದ. ಮತ್ತೆ ಇವಾಗ 18 ಮೊದಲ ಓವರ್ನ ಮುಕ್ತಾಯಕ್ಕೆ. ದುರ್ಗದ ಒಂದು ಹೆಸರಾಂತ ತಂಡ ಕೂಡ ರಾಹುಲ್ ಕ್ರಿಕೆಟರ್ಸ್ ಇವತ್ತು ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯನ್ನು ಎದುರಿಸ್ತಾ ಇರ್ತಕ್ಕಂಥ ತಂಡ. ಬಹುಶಃ ಫ್ರೆಂಡ್ಸ್ ವಿರುದ್ಧವಾಗಿ ಮೊದಲ ಓವರ್ನಲ್ಲೇ ಡಾಕ್ಟರ್ ರವಿರವರು ಎಸ್ಗಾರಿಕೆಯನ್ನು ಮಾಡಿದ್ರು. ಇವಾಗ ಹೊಸ ಬೌಲರ್ ವಸೀಂ. ಸೆಕೆಂಡ್ ಓವರ್ ಅವರನ್ನು ಎದುರಿಸಿ ಆಡುವಂತ ಆಟಗಾರ ಮ್ಯಾಡಿ ನಾಯಕತ್ವ ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಜಯಿಸಿದ ತಂಡ ಫ್ರೆಂಡ್ಸ್ ಬೆಂಗಳೂರು. ಇತ್ತೀಚಿನ ದಿನಗಳ ಕರ್ನಾಟಕದ ವರ್ಲ್ಡ್ ಕಪ್ ಫ್ರೆಂಡ್ಸ್ ಕೂಡ ಟ್ರೋಫಿಯನ್ನು ಪಡೆದಿತ್ತು ದಾವಣಗೆರೆ ಅಂಕಣದಲ್ಲಿ. ಶಾಮನೂರು ಡೈಮಂಡ್ ಟ್ರೋಫಿ ತಮ್ಮ ಮುಡಿಗೇರಿಸಿದ ಫ್ರೆಂಡ್ಸ್ ಬೆಂಗಳೂರು. ತದನಂತರ ಶ್ರೀರಂಗಪಟ್ಟಣದಲ್ಲಿ ಕೂಡ ರನ್ನರ್ಸ್ ಅಪ್ ಆಗಿ ಹೊರಹೊಮ್ಮಿದ ತಂಡ ಇವಾಗ ದುರ್ಗದ ಅಂಕಣದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಯಾಸ್ಗಾರಿಕೆ ಭಾಗದಲ್ಲಿ ವಸೀಂ. ಮ್ಯಾಡಿಗೆ ಸದಾ ಚೆಂಡು ಸ್ಕೋರ್ ಲೈಕ್ ಸೀಮಾನಕ್ಕೆ ಮೇಲ್ಭಾಗದಲ್ಲಿ ಸಿಕ್ಸರ್ ಬಾರಿ 6 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಈ ಸಿಕ್ಸರ್ ಮುಖ್ಯವಾಗಿ 24ಕ್ಕೆ ತಲುಪ್ತಾ ಇದೆ. 24 ರನ್ಸ್ ವಿದೌಟ್ ಲಾಸ್. ವಸೀಂ ಎಸೆದ ಚೆಂಡು ಜಗು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 4 ಚೆಂಡುಗಳು ಇನ್ನೂ ಕೂಡ ಪವರ್ ಪ್ಲೇ ಸಾಲಿನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ವಸೀಂ ಮ್ಯಾಡಿ ಶಾರ್ಟ್ ಲಾಗಿ ಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೊದಲ ಚೆಂಡಿಗೆ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟಂತಹ ವಸೀಂ ತದನಂತರ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಬಹಳ ಅನುಭವಳ್ಳಂತ ಆಟಗಾರರು ಕೂಡ. ಈ ತನ್ನಡೆ ಮ್ಯಾಡಿಗೆ ಎಸೆದ ಚೆಂಡು ಮತ್ತೆ ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಬ್ಯಾಕ್ ಟು ಬ್ಯಾಕ್ ಇವಾಗ 3ಕ್ಕೆ 3 ಚುಕ್ಕಿ ಎಸೆತ. ಕೊನೆಯ 2 ಎಸೆಗಳು ಮಾತ್ರ ಬಾಕಿ ಉಳಿತಾ ಇದೆ. ಇತ್ತ ನಡುವೆ ಮತ್ತೆ ಡಾಟ್ ಬಾಲ್. ಮೊದಲ ಚೆಂಡಿಗೆ ಸಿಕ್ಸರ್ಗೆ ಅವಕಾಶವನ್ನು ಕೊಟ್ಟರು ಕೂಡ ಬಳಿಕದ 4 ಚೆಂಡುಗಳಲ್ಲಿ ಕೂಡ ವಸೀಂ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಕೊನೆಯ ಒಂದಷ್ಟು ಮಾತ್ರ ಪವರ್ ಪ್ಲೇ ಸುತ್ತಿನಲ್ಲಿ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 24.
ಅಂತಿಮ ಚೆಂಡು ಅದೇ ಸೋಟವನ್ನು ಇವಾಗ ಮಾಡಿ ದಾಂಡಿನ ಮುಖಾಂತರವಾಗಿ ದಾಖಲಾಗುತ್ತೆ ನೋಡಬೇಕಾಗಿದೆ. ಕೊನೆಯ ಸೆತ ಪರ್ಫೆಕ್ಟ್ ಶಾಟ್ ಇವಾಗ ಮಿಡ್ ವಿಕೆಟ್ ಬಾಗಿಲು ದಾಖಲಿಸಿದ್ರು. ನಿಂಗ ಕ್ಷೇತ್ರ ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡಿದ್ರು. 4 ಓಟ ಸೇರ್ಪಡೆ ಬೌಂಡ್ರಿ. 2 ಓವರ್ಗಳ ಮುಕ್ತಾಯಕ್ಕೆ 28 ಓಟವನ್ನು ದಾಖಲಿಸ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಸಹೃದಯ ಕ್ರೀಡಾ ಪ್ರೇಕ್ಷಕರು ಬಹಳಷ್ಟು ಹೊಸ ಹೊಸ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ರೇಣುಗೌಡರ ಮಾಲಕತ್ವದಲ್ಲಿ ಒಂದು ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಮೊದಲ ಬಾರಿಗೆ ಟೆನ್ನಿಸ್ ಕ್ರಿಕೆಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶ್ರೀಲಂಕಾ ತಂಡವನ್ನು ಕೂಡ ಬೆಂಗಳೂರಿನಲ್ಲಿ ಅವಕಾಶ ಮಾಡಿಕೊಟ್ಟಂತ ಒಂದು ಸಂಸ್ಥೆ ಕೂಡ ಫ್ರೆಂಡ್ಸ್ ಬೆಂಗಳೂರು. ಪಿಣ್ಯ ಸೆಕೆಂಡ್ ಸ್ಟೇಜ್ ನಲ್ಲಿ ಹಗಲು ರಾತ್ರಿ ಟೂರ್ನಮೆಂಟ್ ನಡೆಸಿದ್ರು. ಅಲ್ಲಿ ಶ್ರೀಲಂಕನ್ ಕ್ರಿಕೆಟರ್ಸ್ ಕೂಡ ಪಂದ್ಯವನ್ನು ಆಡಿದ್ರು. ಹೊಸ ಬೌಲರ್ ರಂಗಸ್ವಾಮಿ. ನೋಡಿ, ಇದಕ್ಕೆ ಹೇಳದ ಕ್ರೀಡಾ ಪ್ರೋತ್ಸಾಹ ಅನ್ನೋದಾಗಿ ಬಹುಶಃ ಇಲ್ಲಿ ನಡೆಯುವಂತ ಪ್ರತಿಯೊಂದು ಟೂರ್ನಮೆಂಟ್ ಅಲ್ಲೂ ಕೂಡ ದಾಂಡಿಗರಿಗೆ ಪ್ರತಿ ಸಿಕ್ಸರ್ ಕೂಡ 100 ರೂಪಾಯಿ ಘೋಷಣೆ ಮಾಡುವಂತವರು ನಮ್ಮ ರಂಗಸ್ವಾಮಿರವರು, ವೃತ್ತಿಯಲ್ಲಿ ಆರಕ್ಷಕ ತಂಡ ಸಿಬ್ಬಂದಿ ವರ್ಗದವರು. ಇವಾಗ ಸ್ವತಃ ರಂಗಸ್ವಾಮಿ ಬಾಲ್ ಮಾಡ್ತಾ ಇದ್ದಾರೆ. ಸಿಕ್ಸರ್ ಬಾರಿಸುವ ಆಟಗಾರರಿಗೆ 100 ರೂಪಾಯಿ ಘೋಷಣೆಯನ್ನು ಕೂಡ ಸ್ವತಃ ರಂಗಸ್ವಾಮಿ ಮಾಡ್ತಾ ಇದ್ದಾರೆ. ಯಾಸ್ಗಾರಿಕೆ ಭಾಗದಲ್ಲಿ ಇವಾಗ ಮತ್ತೆ ರಂಗಸ್ವಾಮಿ. ಬಹಳಷ್ಟು ಉತ್ತಮದಿಂದ ಒಂದಷ್ಟು ತಿರುವನ್ನು ಪಡ್ಕೊಳ್ತಾ ಇದೆ. ಓದೋ ಓಟವನ್ನು ಭಂಡಾರಿ ಪಡ್ಕೊಂಡ್ರು. ತಂಡದ ಮತ್ತೆ ಇವಾಗ 29. ಇವತ್ತಿನ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಸಾಗರ್ ಭಂಡಾರಿ. ದುರ್ಗದ ಅಂಕಣದಲ್ಲಿದ್ದಾರೆ. ಅವರಿಗೆ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಭಂಡಾರಿ ಸರ್. ಬಹುಶಃ ಒಂದು ಟೂರ್ನಮೆಂಟ್ನ ವಿಶೇಷತೆಯನ್ನು ಗಮನಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನೇರ ಪ್ರಸಾರವನ್ನು ಕೊಡ್ತಾ ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಒಂದಷ್ಟು ಮಾಲಕರು ಈ ಟೂರ್ನಮೆಂಟ್ ಅಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಇದರ ನಡುವೆ ಮಾಡಿ ದಾಳಿಯ ಮುಖಾಂತರವಾಗಿ ಸಿಡಿದ ಸಿಕ್ಸರ್ ಬಾರಿ ಸ್ವಿಚ್ ಹಿಟ್ ಮುಖಾಂತರವಾಗಿ 6 ಓಟದ ಸೇರ್ಪಡೆ. ಈ ಸಿಕ್ಸರ್ ಮುಖಾಂತರವಾಗಿ ತಂಡ ಮತ್ತೆ ಇವಾಗ 35 ರನ್ಸ್ ಚಾಲ್ತಿಯ 3ನೇ ಓವರ್. ಮತ್ತೆ ರಿವರ್ಸ್ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಕೊನೆಯ 3 ಎಸೆತಗಳು ಈ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಸ್ಲಿಪ್ ಶಾಟ್ ಅಕ್ಷಾ ಕವರ್ಸ್ ಮಿಡ್ ಆಫ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಡೀಪ್ ಸ್ಕ್ವೇರ್ ಲೆಗ್ ಡೀಪ್ ಮಿಡ್ ವಿಕೆಟ್ ಲಾಂಗ್ ಆನ್ ಡೀಪ್ ಪಾಯಿಂಟ್ ಡೀಪ್ ಕವರ್ಸ್. ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡ್ತಾ ಇದ್ದಾರೆ ರಂಗಸ್ವಾಮಿ. ಸಪೋರ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಕವರ್ಸ್ ಬಾರಿಕೆ ಬಲಭಾಗದಲ್ಲಿ ಪರ್ಫೆಕ್ಟ್ ಶಾಟ್ ಬಾರಿ 1 ಬೌನ್ಸ್ ಬೌಂಡ್ರಿ. ಮತ್ತೆ 4 ಓಟ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ 39. ಬಹುಶಃ ಇದೇ ರೀತಿ ಆಟವನ್ನು ಕೊನೆಯ 6 ಓವರ್ವರೆಗೂ ಕೂಡ ಆಡಿದ್ರೆ 90+ ಮೊತ್ತ ದಾಖಲಿಸುವ ಎಲ್ಲ ಸಾಧ್ಯತೆ ಇದೆ. ಫ್ರೆಂಡ್ಸ್ ಬೆಂಗಳೂರು ಇರುವರು ಡ್ಯಾಶಿಂಗ್ ಓಪನರ್ಸ್ ಗೆಳೆಯರು ನಾಗರ್ ಅವರ ಅನುಪಸ್ಥಿತಿಯನ್ನು ಕೂಡ ಇವತ್ತು ಫ್ರೆಂಡ್ಸ್ ಎದುರಿಸ್ತಾ ಇದೆ. ಮ್ಯಾಡಿಗೆ ಸಂದ ಚೆಂಡು ಸ್ವಿಚ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಬೈ ರೂಪದಲ್ಲಿ ಒಂದು ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ ಇವಾಗ 39ರಿಂದ 40ಕ್ಕೆ ತಲುಪ್ತಾ ಇದೆ. ಕೊನೆಯೊಂದು ಎಸೆತ 3ನೇ ಓವರ್ನಲ್ಲಿ ಭಂಡಾರಿಗೆ ಸಂದ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ ಗೆ ಒಂದಷ್ಟು ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ. ಲೆಗ್ ಬೈ ಓಟ್ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ 41 ಓಟವನ್ನು ದಾಖಲಿಸ್ತಾ ಇದ್ದಾರೆ. ದುರ್ಗದ 19 ತಂಡಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ರು. ಬಹುಶಃ ಜಿಲ್ಲೆಯ ಹೆಸರಾಂತ ಕೆಲವೊಂದು 10ರಿಂದ 12 ತಂಡಗಳು ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದಾವೆ. ನಿನ್ನೆ ದಿನ ದೂರದ ಹೊರನಾಡಿನ ಹೊರ ರಾಜ್ಯದ ಯುನೈಟೆಡ್ 11 ಚೆನ್ನೈ ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಪಂದ್ಯವನ್ನು ಆಡಿತ್ತು. ಮೂರು ಓವರ್ಗಳ ಮುಕ್ತಾಯಕ್ಕೆ 41. ಮತ್ತೆ ಹಸಿಯಾರಿಕೆ ಭಾಗದಲ್ಲಿ ಇವಾಗ ವಸೀಂ ಟು ಭಂಡಾರಿ.
4ನೇ ಓವರ್ ಮೊದಲ ಒಂದೆಸಕ್ಕಾಗಿ ಇವಾಗ ವಸೀಂ ಭಂಡಾರಿಗೆ ಸಂದ ಚೆಂಡು ಪರ್ಫೆಕ್ಟ್ ಶಾಟ್ ಸ್ಕ್ವೇರ್ ಲೆಗ್ ಸೀಮಾಕ್ಕೆ ಮೇಲ್ಭಾಗದಲ್ಲಿ ಸಿಕ್ಸರ್ ರಿವರಿ ಆರೋಟದ ಸೇರ್ಪಡೆ ಹೆಲಿಕಾಪ್ಟರ್ ಶಾಟ್ ಭಂಡಾರಿ ದಾಳಿಯ ಮುಖಾಂತರವಾಗಿ ಸಿಡಿತಾ ಇದೆ. ತಂಡದ ಮತ್ತು 47 ಅರ್ಧ ಶತಕದ ಹೊಸ್ತಿಲಲ್ಲಿದೆ ಇವಾಗ ಫ್ರೆಂಡ್ಸ್ ಬೆಂಗಳೂರು. ಮತ್ತೆ ಹೆಲಿಕಾಪ್ಟರ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಅಂತಿಮ 4 ಎಸೆತಗಳು ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ವಸೀಂ ಭಂಡಾರಿಗೆ ಸಂದ ಚೆಂಡು ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾ ಇಲ್ಲ. ಮಿಡ್ ವಿಕೆಟ್ ಭಾಗದಲ್ಲಿ ನೋಮಾನ್ಸ್ ಲ್ಯಾಂಡ್ ಕ್ಷಣಕಾಲ ಬಾಲಾಚಿನಲ್ಲಿ ತೇಲಿತ್ತು. ಮಿಡ್ ವಿಕೆಟ್ ಭಾಗದಲ್ಲಿ ನೋಮಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಗೋದೋಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮ್ಯಾಡಿ ಕೂಡ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರು. ಭಂಡಾರಿ ಖಾತೆಗೆ ಒಂದು ಸೇರ್ಪಡೆ. ತಂಡ ಮತ್ತು 48-48. ಮಾಜಿ ನಗರಸಭೆಯ ಅಧ್ಯಕ್ಷರು ಶ್ರೀಯುತ ಬಿ ಕಾಂತರಾಜ್ ಇವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಸ್ನೇಹಜೀವಿ ಸೂರಪ್ಪ ಇವರ ಅತಿ ದೊಡ್ಡ ಸ್ನೇಹ ಬಳಗ ಒಂದು ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ 5 ದಿನಗಳ ಕಾಲ ನಡೆಸ್ತಾ ಇದೆ. ಅಂಬಾರಿ ಆನೆ ಅರ್ಜುನ ಕಪ್ 2023. ಈತ ನಡುವೆ ಮತ್ತೆ ಆಬ್ಜೆಕ್ಟ್ ನಲ್ಲಿ ಆಕ್ರಮಣದ ಪ್ರಯತ್ನ ಮಾಡಿದ್ರು. ಮ್ಯಾಡಿ ಮಿಡ್ ವಿಕೆಟ್ ಭಾಗದಲ್ಲಿ ನೋಟವನ್ನು ದಾಖಲಿಸಿದ್ರು. ಲಿಂಗಾಕ್ಷ ರಕ್ಷಣೆ ಮಾಡಿದ್ರು. ತಂಡದ ಮತ್ತೆ ಇವಾಗ 49 ಅರ್ಧ ಶತಕದ ಹೊಸ್ತಿಲಲ್ಲಿದೆ ಇವಾಗ ಫ್ರೆಂಡ್ಸ್ ಬೆಂಗಳೂರು. ಮತ್ತೆ ವಸೀಂ ವೈಡ್ ಬಾಲ್ ಎಕ್ಸ್ಟ್ರಾ ಓಟದ ಮುಖ್ಯವಾಗಿ ಇವಾಗ ಭರ್ಜರಿ 50 ಓಟವನ್ನು ಪೇರಿಸ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. 50 ಓಟ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ವೈಡ್ ಬಾಲ್ ಎಕ್ಸ್ಟ್ರಾ ಓಟ ಇವಾಗ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 51. 2 ಎಸೆಗಳು ಇನ್ನೂ ಕೂಡ 4ನೇ ಓವರಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ವಸೀಂ ಆಯ್ಕೆ ಭಾಗದಲ್ಲಿ ಆರಂಭಿಕ ಆಟಗಾರ ಗಣಕ್ಕಿಳಿದೆ ಅಂತಕ್ಕಂಥ ಮ್ಯಾಡಿ ಮತ್ತು ಸಾಗರ್ ಭಂಡಾರಿ. ಭಂಡಾರಿಗೆ ಸಂದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಈತ ನಡುವೆ ಸುಲಭದ ಕ್ಯಾಚ್ ಕೈ ಸೇರ್ತಾರೆ. ಚಾರಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವೈಡಿ ಶ್ಲೋಗರಿ ಭಾಗದಲ್ಲಿ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಭಂಡಾರಿಯ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಹಲೋ, ಇದನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಗೆ ಅತಿಥಿಗಳಾಗಿ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ಕೂಡ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಸರ್ ಇಲ್ಲಿ ವೇದಿಕೆ ಮುಂಭಾಗ ಇರೋ ದಯವಿಟ್ಟು ಎಲ್ಲ ಸೈಡಿಗೆ ಬಂದ್ಬಿಡಿ ಸರ್. ಹಲೋ, ಅತಿಥಿಗಳಿಗೆ ಬರ್ತಾ ಇದ್ದಾರೆ ದಯವಿಟ್ಟು. ಹಲೋ ಸರ್, ನಿಮ್ಗೆ ಹೇಳ್ತಿರೋದು ಎಲ್ಲ ಎಡಭಾಗದಲ್ಲಿ ಇತ್ತಲಾಗಬೇಡಿ, ಹಿಂದ್ಗಡೆ ಬಂದ್ಬಿಡಿ ಸರ್. ಗ್ಯಾಲರಿ ಹಾಕ್ಸಿದೀವಿ, ದಯವಿಟ್ಟು ಅಲ್ಲಿ ಕುತ್ಕೊಂಡು ಪಂದ್ಯ ವೀಕ್ಷಣೆ ಮಾಡಿ ಸರ್. ಆದಷ್ಟು ಬೇಗನೆ ಖಾಲಿ ಮಾಡಿಕೊಡಿ. ಅಲ್ಲಿ ಕ್ವಾರ್ಟರ್ ಫೈನಲ್ ಸುತ್ತಿನ ಪ್ರವೇಶವನ್ನು ಕಂಡಿರ್ತಕ್ಕಂಥ ಆಟಗಾರರು ಗಮನಿಸಿ. ಅಪ್ಪು 11 ನಾಯಕರು, SMCC ನ್ಯಾಶ್ ಬೆಂಗಳೂರು ನಾಯಕರು, ಜನಪ್ರಿಯ ಮೈಟಿ ನಾಯಕರು, ಜೈ ಕರ್ನಾಟಕ ಬೆಂಗಳೂರು ನಾಯಕರು, ದುರ್ಗಾ ಟೈಟನ್ಸ್ ನಾಯಕರು, DVG ಎಸ್ ದಾವಣಗೆರೆ 11 ನಾಯಕರು, ಜಾನ್ಸನ್ ಕುಂದಾಪುರ ನಾಯಕರು ಶೀಘ್ರಗತಿಯಲ್ಲಿ ಇಮಿಡಿಯೇಟ್ಲಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ನವೀನ್ ಗಸಂದ ಚೆಂಡು ಕವರ್ಸ್ ಭಾಗದಲ್ಲಿ ಬಹಳಷ್ಟು ನೋಡಾಟ. ಇತ್ತೀಚಿನ ವರ್ಲ್ಡ್ ಕಪ್ ಮಾದರಿ ಒಂದು ಪಂದ್ಯಾಟದಲ್ಲಿ ಫೈನಲ್ ಪಂದ್ಯಶ್ರೇಷ್ಠ ಆಟಗಾರ ಕೂಡ ನವೀನ ಒತ್ತಡದ ಪರಿಸ್ಥಿತಿಯಲ್ಲಿ ಫ್ರಾನ್ಸ್ಗೆ ಸಿಕ್ಸರ್ ಮುಖೇನವಾಗಿ ಜಯವನ್ನು ಒದಗಿಸಿದ್ರು. ಆತ ಸೆಮಿಫೈನಲ್ ಹೀರೋ ಕೂಡ ಮ್ಯಾಡಿ ನ್ಯಾಶ್ ಬೆಂಗಳೂರು ವಿರುದ್ಧವಾಗಿ 10ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಒತ್ತಡದ ಪರಿಸ್ಥಿತಿ ಫ್ರಾನ್ಸ್ ಬೆಂಗಳೂರಿಗೆ ಅತ್ಯುತ್ತಮ ಆಟವನ್ನು ಕೊಟ್ಟಿರ್ತಕ್ಕಂಥ ಮ್ಯಾಡಿ ಮತ್ತು ನಸ್ರು ಒಂದು ಉತ್ತಮ ಇನ್ನಿಂಗ್ಸ್ ಅಲ್ಲಿ ಕಟ್ಟಿದ್ರು. ಅಲ್ಲಿ ಫ್ರಾನ್ಸ್ ಬೆಂಗಳೂರು ನ್ಯಾಶ್ ಬೆಂಗಳೂರಿನ ಮತ್ತೊಂದು ನ್ಯಾಶ್ ಬೆಂಗಳೂರಿನ ಎದುರಿಸಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿತ್ತು. ಪ್ರಸ್ತುತ ಇವಾಗ 4 ರನ್ ಮುಕ್ತಾಯಕ್ಕೆ 52 ಓಟವನ್ನು ದಾಖಲಿಸ್ತಾ ಇದೆ ಫ್ರಾನ್ಸ್ ಬೆಂಗಳೂರು.
ಮತ್ತೆ ರಂಗಸ್ವಾಮಿ. ಅಪ್ಪು 11 ಕ್ಯಾಪ್ಟನ್ಸ್ ಇಮಿಡಿಯೇಟ್ಲಿ ರಾಮಣ್ಣವನ್ನು ಸಂಪರ್ಕಿಸಬೇಕು. SMCC ನ್ಯಾಷ್ ನಾಯಕರು ಕೂಡ ಜನಪ್ರಿಯ ಮಾಚಿ, ಜೈ ಕರ್ನಾಟಕ ಬೆಂಗಳೂರು, ದುರ್ಗಾನ್ ಟೈಟನ್ಸ್, ದಾವಣಗೆರೆ 11, ಜಾನ್ಸನ್ ಕುಂದಾಪುರ, ಈ ರೀತಿ ಎಲ್ಲ ಆಟಗಾರರು ಕೂಡ ನಾಯಕರು ಗಮನಿಸಿ ಇಮಿಡಿಯೇಟ್ಲಿ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಶಾರ್ಟ್ ಆಗಿ ಬೀಳ್ತಾ ಇದೆ, ಪುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ ತಂಡದ ಮೊತ್ತ ಇವಾಗ 53. ಇವತ್ತು ಸರಿಸುಮಾರು ಸಂಜೆ 7 ಗಂಟೆಗೆ ಸರಿಯಾಗಿ ಅತಿಥಿ ಅಭ್ಯಾಗಣ್ಯತರಾಗಿ ನಮ್ಮ ಮುಖ್ಯ ವೇದಿಕೆಯಲ್ಲಿ ಪ್ರಮುಖ ಅತಿಥಿಗಳಾಗಿರ್ತಕ್ಕಂಥವ್ರು ಮಾನ್ಯ ಸಚಿವರು, ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರಿ, ಕರ್ನಾಟಕ ಸರ್ಕಾರ, ಶ್ರೀಯುತ ಈಶ್ವರ್ ಖಂಡ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ಉಪಸ್ಥಿತಿಯಲ್ಲಿ ನಾವು ಫೈನಲ್ ಪಂದ್ಯವನ್ನು ಆಡಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಸಹಕಾರ, ಪ್ರೋತ್ಸಾಹ ಅತ್ಯಗತ್ಯ ನಮಗೆ. ಈ ನಡುವೆ ತನ್ನ ಮೂಲಕ ಸ್ವಿಚ್ ಮಾಡುವಂತ ಪ್ರಯತ್ನ ಮಾಡಿದ್ರು ಚಾರ್ಲಿ. ಸೆಕೆಂಡ್ ಕ್ಯಾಚ್ ಅನ್ನು ಪಡ್ಕೊಳ್ತಾರೆ. ಮ್ಯಾಂಡಿ ಬ್ಯಾಕ್ ಟು ದಿ ಪವಿಲಿಯನ್. 2 ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾರೆ ಫ್ರೆಂಡ್ಸ್ ಬೆಂಗಳೂರು. ಹಲೋ, ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ಕೂಡ ಆಗಮಿಸ್ತಾ ಇದ್ದಾರೆ ಪಂದ್ಯ ವೀಕ್ಷಣೆಗೆ. ಅವ್ರಿಗೆ ನಾನು ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಇವರ ವತಿಯಿಂದ ಅಂಬಾರಿ ಆನೆ ಅರ್ಜುನ್ ಕಪ್ಪಿನ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಟೂರ್ನಿಯ ಅಧ್ಯಕ್ಷರಾದಂತಹ ಮಾಜಿ ನಗರಸಭಾ ಅಧ್ಯಕ್ಷರು ಬಿ ಕಾಂತರಾಜಣ್ಣರು ಸಹ ಆಗಮಿಸ್ತಾ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಮೇಲೆ ಆಸನ ಆಗ್ತಾರೆ 2 ಅತಿಥಿಗಳು. ಹೊಸ ದಾಂಡಿಗೆ ಇವಾಗ ನಸ್ರು ಅಂಕಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 53ಕ್ಕೆ 2 ವಿಕೆಟ್ಸ್ ಎಲ್ಲ ಕಳ್ಕೊಂಡಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು. ಇವಾಗ ತಂಡದ ಮತ್ತೊರು ನಂಬುಗೈ ಆಟಗಾರ ನಸ್ರು ಬಹಳಷ್ಟು ಪಂದ್ಯಾಟಗಳಲ್ಲಿ ಕೈ ಜಾರಿ ಹೋಗುವಂತ ಪಂದ್ಯವನ್ನು ತಂಡಕ್ಕೆ ಉಳಿಸಿದ ಆಟಗಾರರು. ಈತ SRK ಭಾಗದಲ್ಲಿ ದುರ್ಗದ ಜನಪ್ರಿಯ ಕ್ರಿಕೆಟ್ ಪಟು ರಂಗಸ್ವಾಮಿ, ಗೋಟಾಳ ಹಿಂಭಾಗದಲ್ಲಿ ವಿನಯ್ ವಿಕೆಟ್ ಕೀಪರ್ ಕಾಯ್ಕೋರ್ ಮಾಡ್ತಾ ಇದ್ದಾರೆ ರಾಹುಲ್ ಕ್ರಿಕೆಟರ್ಸ್ ಪರವಾಗಿ. ಮೊದಲ ಲೀಗ್ ಹಂತದಲ್ಲಿ ಭರ್ಜರಿ ಪ್ರದರ್ಶನವನ್ನು ಕೊಟ್ಟಿರ್ತಕ್ಕಂಥ ರಾಹುಲ್ ಕ್ರಿಕೆಟರ್ಸ್ ಇವತ್ತು ಕೆಲವು ಅನುಭವಿ ಆಟಗಾರರು ಅನುಪಸ್ಥಿತಿಯನ್ನು ಎದುರಿಸ್ತಾ ಇರ್ತಕ್ಕಂಥ ರಾಹುಲ್ ಕ್ರಿಕೆಟರ್ಸ್ ತನ್ನ ಟ್ರಂಪ್ ಕಾರ್ಡ್ ಬೌಲರ್ ಕಮ್ ಬ್ಯಾಟ್ಸ್ಮನ್ ಪೃಥ್ವಿ ಅನುಪಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಈ ನಡುವೆ ತನ್ನ ಮೂಲಕ ಡೀಪ್ ಫೈನ್ ಲೆಗ್ ಸೀಮಾನ ಕ್ಯಾಚಿನಲ್ಲಿ ಸಿಕ್ಸರ್ ಬಾರಿ ನವೀನನ ಫೇವರೇಟ್ ಶಾಟ್ ಇದು. ಡೀಪ್ ಫೈನ್ ಲೆಗ್ ಸೀಮಾನಕ್ಕೆ ಮೇಲ್ಭಾಗದಲ್ಲಿ ಸಿಕ್ಸರ್ ಷಟ್ಕ ಆರೋಟದ ಸೇರ್ಪಡೆ. ಈ ಸಿಕ್ಸರ್ ಮುಖ್ಯವಾಗಿ 60ಕ್ಕೆ ತಲುಪ್ತಾ ಇದೆ. 60 ಕೊನೆಯ ಒಂದೆಸ ಮಾತ್ರ ಬಾಕಿ ಉಳಿತಾ ಇದೆ. ಇವಾಗ 5ನೇ ಓವರ್ನಲ್ಲಿ ಬಹುಶಃ ರಾಹುಲ್ ಕ್ರಿಕೆಟರ್ಸಿನ ಚಾರಿ ಮತ್ತು ಜಗ್ಗು ಅದ್ಯಾವ ರೀತಿಯಾಗಿ ಇವತ್ತು ಒತ್ತಡದ ಪರಿಸ್ಥಿತಿಯನ್ನು ಎದುರಿಸ್ತಾ ನೋಡಬೇಕಾಗಿದೆ. ಈ ತರ ಮತ್ತೆ ರಿವರ್ಸ್ ಶಾಟ್ ಸಿಕ್ಸರ್ ನಂಬರ್ 2 ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ಗಳು ನವೀನ್ ದಾಖಲಿಸುವ ನಿಟ್ಟಿನಲ್ಲಿ 5 ಓವರ್ಗಳ ಮುಕ್ತಾಯಕ್ಕೆ 66 ಓಟವನ್ನು ಕಲೆ ಹಾಕ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಅಂತಿಮ 6 ಎಸೆಗಳ ಆಟ ಬಾಕಿ ಉಳಿತಾ ಇದೆ. ಲಾಸ್ಟ್ ಓವರ್ ಲಾಸ್ಟ್ 6 ಬಾಲ್ ಬ್ಯಾನಿಂಗ್. ಸಮಯ ಸರಿತಾ ಇದೆ. ಕ್ರೀಡಾ ಪ್ರೇಕ್ಷಕರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಈ ಕ್ರೀಡಾ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾಗ ದುರ್ಗದ ಹೃದಯ ಭಾಗವಾಗಿರ್ತಕ್ಕಂಥ ಹಳೆ ಮಾಧ್ಯಮಿಕ ಶಾಲಾ ಆವರಣ ಕೂಡ ಚಿಕ್ಕದಾಗಿ ಕಾಣ್ತಾ ಇದೆ. ಬಹುಶಃ ನಿನ್ನೆ ಸಂಜೆ ಹೊತ್ತಿನಲ್ಲಿ ಸಹಸ್ರಾರು ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾ ಪ್ರೇಕ್ಷಕರು ಒಂದು ಕಾರ್ಯಕ್ರಮದ ವೀಕ್ಷಣೆ ಮಾಡಿದ್ರು. ಇವತ್ತು ಕೂಡ ಬೆಳಗಿನ ಹೊತ್ತಲ್ಲಿ ಪಂದ್ಯ ಆರಂಭವನ್ನು ಕಾಣ್ತಾ ಇದ್ದಾಗ ಕೆಲವೊಂದು ಕ್ರೀಡಾ ಪ್ರೇಕ್ಷಕರು ಈ ಪಂದ್ಯ ಕೂಡ ವೀಕ್ಷಣೆ ಮಾಡ್ತಾ ಇದ್ರು. ಇವಾಗ ಸಮಯ ಸರಿತಾ ಇದೆ. ಪಂದ್ಯ ಮುಕ್ತಾಯ ಕಂಡುಕೊಳ್ತಾ ಇದೆ. ಫ್ರೀ ಕ್ವಾರ್ಟರ್ ಫೈನಲ್ ಕೊನೆ ಪಂದ್ಯ ನಡೀತಾ ಇದೆ. ಅಂಕಣ ಜೊತೆಗೆ ಗ್ಯಾಲರಿಗಳೆಲ್ಲವೂ ಕೂಡ ಹೌಸ್ಫುಲ್ ಆಗಿದೆ. ತಂಡದ ನಾಯಕ ವೇದಿಕೆ ಹತ್ರ ಬರಬೇಕು. ಎಲ್ಲ ಕ್ರೀಡಾ ಪ್ರೇಕ್ಷಕರು ನಾವು ಈ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ಬಯಸ್ತೇವೆ. ದುರ್ಗಾ ಟೈಟನ್ಸ್, ದಾವಣಗೆರೆ 11 ಈ ಎಲ್ಲ ತಂಡದ ನಾಯಕರು
ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾ ಕೇಳ್ಕೊಳ್ತಾ ಇದೀವಿ. ಈತ ನಡುವೆ ನಸ್ರುಗೆ ಸದ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಮೇಲ್ಭಾಗದಲ್ಲಿ ಸಿಕ್ಸರ್ ಈ ಬಾರಿ ಆರೋಟದ ಸೇರ್ಪಡೆ. ಈ ಸಿಕ್ಸರ್ ಮುಖ್ಯವಾಗಿ 72 ಓಟವನ್ನು ಕಲೆ ಹಾಕ್ತಾ ಇದೆ. ಅಪ್ಪು 11 ತಂಡದ ನಾಯಕ. ಅಲ್ಲಿ ನಮ್ಮ ಕುಣಿಗಲ್ ಮಂಜುನವರು ಗಮನಿಸಿ, ಅಲ್ಲಿ ಕ್ವಾರ್ಟರ್ ಫೈನಲ್ ಸುತ್ತಿನ ಪ್ರವೇಶವನ್ನು ಕಂಡಿರ್ತಕ್ಕಂಥ ಆಟಗಾರರಿಗೆ ಕರೆ ಕೊಡಬೇಕು. ಇಮಿಡಿಯೇಟ್ಲಿ ಅಪ್ಪು 11 ಜೊತೆಗೆ SNCC ನ್ಯಾಶ್, ಅದೇ ರೀತಿಯಾಗಿ ದುರ್ಗಾ ಟೈಟನ್ಸ್ ಹಾಗೆ ದಾವಣಗೆರೆ 11 ಜನಪ್ರಿಯ ಮೈಟಿ ದಾವಣಗೆರೆ, ಈ ರೀತಿಯ ಎಲ್ಲ ತಂಡಗಳು ಕೂಡ ಕ್ವಾರ್ಟರ್ ಫೈನಲ್ ಸುತ್ತಿ ಪ್ರವೇಶವನ್ನು ಕಂಡಿದ್ದಾರೆ. ಅವರೆಲ್ಲರನ್ನು ಕೂಡ ಇಮಿಡಿಯೇಟ್ಲಿ ವೇದಿಕೆಗೆ ಕರೆ ಕಳಿಸಿ ಅನ್ನೋದು ಕೇಳಿಕೊಳ್ತೇವೆ ನಾವು. ನಸ್ರು ಗೆಸದ ಚೆಂಡು ಫೈನ್ ಲೆಗ್ ಸೀಮಾರ ಕ್ಯಾಚಿನಲ್ಲಿ ಫ್ರೆಂಡ್ಸ್ ತಂಡದ ಆಟಗಾರರು ಒಬ್ರು ವೇದಿಕೆ ಹತ್ರ ಬರಬೇಕು. ಫ್ರೆಂಡ್ಸ್ ಟೀಮ್ 4 ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ಕೂಡ. ಈ ಬೌಂಡ್ರಿ ಮುಖ್ಯವಾಗಿ 76 ಓಟವನ್ನು ದಾಖಲಿಸ್ತಾ ಇದ್ದಾರೆ ಫ್ರೆಂಡ್ಸ್ ಬೆಂಗಳೂರು. ಮೊದಲ ಹಂತದಲ್ಲಿ ಸಾಗರ್ ಭಂಡಾರಿ, ತದನಂತರ ಮಾಡಿ, ಆ ಬಳಿಕ ನವೀನ, ಇವಾಗ ನಸ್ರು, ಈ ರೀತಿಯಾಗಿ 4 ಮಂದಿ ಆಟಗಾರರು ಕೂಡ ಭರ್ಜರಿ ದಾಂಡಿಗತ್ವವನ್ನು ಕೊಡ್ತಾ ಇದ್ದಾರೆ. ಹಲೋ ಅಪ್ಪು, ಸ್ವಲ್ಪ ಸೌಂಡ್ ಕೊಡಿ ಸರ್. ಅಪ್ಪು 11 ತಂಡದ ನಾಯಕರು ಬನ್ನಿ, SMCC ನ್ಯಾಶ್ ತಂಡದ ನಾಯಕರು ಬನ್ನಿ, ಜನಪ್ರಿಯ ಮೈಟಿ ತಂಡದ ನಾಯಕರು ಬನ್ನಿ, ಜಯ ಕರ್ನಾಟಕ ತಂಡದ ನಾಯಕರು ಬನ್ನಿ, ದುರ್ಗಾ ಟೈಟನ್ಸ್ ತಂಡದ ನಾಯಕರು, ದಾವಣಗೆರೆ 11 ತಂಡದ ನಾಯಕರು, ಜಾನ್ಸನ್ ಕುಂದಾಪುರ ತಂಡದ ನಾಯಕರು ಶೀಘ್ರಗತಿಯಲ್ಲಿ ಬರಬೇಕು. ನಿಮಗಾಗಿ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ವಿ. ಶೀಘ್ರಗತಿಯಲ್ಲಿ ಅಪ್ಪು 11, SMCC ನ್ಯಾಶ್, ಜನಪ್ರಿಯ ಮೈಟಿ, ಜಯ ಕರ್ನಾಟಕ, ದುರ್ಗಾ ಟೈಟನ್ಸ್, ದಾವಣಗೆರೆ 11, ಜಾನ್ಸನ್ ಕುಂದಾಪುರ ತಂಡದ ನಾಯಕರು ಪಾರು ಮಾಡ್ಕೊಳ್ಳಿ. ಮತ್ತೊಂದು ಸಿಕ್ಸರ್. ವಸೀಂ ಭಾಯ್, ಆ ಬೌಲರ್ ನೇಮ್ ತಿಳಿಸಿ ಸರ್. ಮುಸ್ತಫಾ. ಈತ ನೋಡಿ ಬಹಳ ಶುತ್ತಮರಿಯಿಂದ ಸೆತ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕೊನೆ 2 ಎಸೆಗಳು ಮಾತ್ರ ಬಾಕಿ ಉಳಿದಿದೆ. ಲಾಸ್ಟ್ ಓವರ್ ಇಸ್ ರಿಮೈನಿಂಗ್. ನಸ್ರು ಸೈಕರಿ ಭಾಗದಲ್ಲಿ 4 ಚೆಂಡು ಮುಕ್ತಾಯ, 5ನೇ ಚೆಂಡು ಆರಂಭ. ಈತ ನಡುವೆ ನಸ್ರು ಬಿಗ್ ಶಾಟ್ ಮಾಡಿಸುವ ಪ್ರಯತ್ನ. ಇವಾಗ ನಸ್ರು ವಿಕೆಟ್ಸ್ ಅನ್ನು ಕಳ್ಕೊಳ್ತಾರೆ ಫ್ರೆಂಡ್ಸ್ ಬೆಂಗಳೂರು. ಹಲೋ, ಹಾಗೆ ಫ್ರೆಂಡ್ಸ್ ಬೆಂಗಳೂರು ತಂಡದ ಪರವಾಗಿ ಒಬ್ಬರು ಬನ್ನಿ ನಮ್ಮ ಪ್ರಮುಖ ವೇದಿಕೆ ಹತ್ರ. ಜಾನ್ಸನ್ ಕುಂದಾಪುರ ತಂಡದ ನಾಯಕರು, ದಾವಣಗೆರೆ 11 ತಂಡದ ನಾಯಕರು, ದುರ್ಗಾ ಟೈಟನ್ಸ್ ತಂಡದ ನಾಯಕರು, ಜೈ ಕರ್ನಾಟಕ ತಂಡದ ನಾಯಕರು, ಜನಪ್ರಿಯ ಮೈಟಿ ತಂಡದ ನಾಯಕರು, SMCC ನ್ಯಾಶ್ ಹಾಗೂ ಅಪ್ಪು 11 ತಂಡದ ನಾಯಕರು ಶೀಘ್ರಗತಿಯಲ್ಲಿ ಬನ್ನಿ ಸರ್. ಹೊಸ ದಾಂಡಿಗೆ ಇವಾಗ ಹರ್ಷಿತ್. ಕೊನೆಯ ಒಂದಷ್ಟು ಬಾಕಿ ಉಳಿತಾ ಇದೆ. ಮತ್ತೆ ಮುಸ್ತಫಾ ಸ್ಕಾರ್ಗೆ ಭಾಗದಲ್ಲಿ ಈತ ನಡುವೆ ಬಹಳ ಶೋತಮರಿಯಿಂದ ಎಸೆತ. ಮೊದಲ ಹಂತದ 3 ಚೆಂಡುಗಳಲ್ಲಿ 14ರಿಂದ 16 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮುಸ್ತಫಾ ಬಳಿಕ ಒಂದು ಶುತ್ತಮರ್ತಿ ಎಸೆಗಾರಿಕೆ ಮಾಡಿದ್ರು. ಅವರು ಕೂಡ ಮುಕ್ತಾಯ. ತನ್ನ ಮೊತ್ತ 83, 84 ಟಾರ್ಗೆಟ್ ಸಂಖ್ಯೆ ಗಮನಿಸಿ. 84 ಇಸ್ ಅ ಟಾರ್ಗೆಟ್. ಹಾಗೆ ಫ್ರೆಂಡ್ಸ್ ಬೆಂಗಳೂರು ತಂಡದ ಪರವಾಗಿ ಒಬ್ರು ಬನ್ನಿ ಸರ್. ಹಾಗೆ ರಾಹುಲ್ ತಂಡದ ಪರವಾಗಿ ಯಾರಾದ್ರೂ ಒಬ್ರು ಬನ್ನಿ. ರಾಹುಲ್ ತಂಡದ ಪರವಾಗಿ ಮತ್ತು ಫ್ರೆಂಡ್ಸ್ ಬೆಂಗಳೂರು ತಂಡದ ಪರವಾಗಿ 2 ತಂಡದ ಪರವಾಗಿ ಯಾರಾದ್ರೂ ಒಬ್ರು ಬನ್ನಿ ಸರ್, ಶೀಘ್ರಗತಿಯಲ್ಲಿ ಬನ್ನಿ. ಫ್ರೆಂಡ್ಸ್ ಹಾಗೂ ರಾಹುಲ್ ಕ್ರಿಕೆಟರ್ಸ್ ತಂಡದ ಪರವಾಗಿ ಒಬ್ಬೊಬ್ರು ಬನ್ನಿ ಸರ್. ಚೀಟಿಯನ್ನ ಪಿಕ್ ಮಾಡಲಿದ್ದೇವೆ, ಹಾಗಾಗಿ ಶೀಘ್ರಗತಿಯಲ್ಲಿ ಬನ್ನಿ. ಫ್ರೆಂಡ್ಸ್ ಪರವಾಗಿ ಒಬ್ರು ಕಳಿಸ್ಕೊಡಿ ಸಾಗರ್ ಸರ್. ಹಾಗೆ ರಾಹುಲ್ ತಮ್ಮ ತಂಡದ ಪರವಾಗಿ ಒಬ್ಬರನ್ನು ಕಳಿಸ್ಕೊಡಿ.
ಫ್ರೆಂಡ್ಸ್ ಬೆಂಗಳೂರು ಬನ್ನಿ ವಾಸು ಸರ್ ಪ್ಲೀಸ್. ರಾಹುಲ್ ಕ್ರಿಕೆಟರ್ಸ್ ಬನ್ನಿ, ಒಬ್ರು ಬನ್ನಿ ಸರ್, ಇಲ್ಲಿ ಆ ಕಡೆಯಿಂದ ಬನ್ನಿ. ಹಲೋ, 84ರ ಬಿಗ್ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ರಾಹುಲ್ ಕ್ರಿಕೆಟರ್ಸ್ ಓಪನರ್ಸ್ ಇಮಿಡಿಯೇಟ್ಲಿ ಕಣಕ್ಕಿಳಿಬೇಕು. ಇದಾದ ಬಳಿಕ ಪ್ಲೇ ಆಫ್ ಸುತ್ತಿನ ಪಂದ್ಯಗಳ ಆರಂಭವನ್ನು ಪಡ್ಕೊಳ್ತಿದೆ. 4 ಕ್ವಾರ್ಟರ್ ಫೈನಲ್ ಪಂದ್ಯದ ಡಿಪ್ ಕಾರ್ಯಕ್ರಮ ಇವಾಗ ನಡೀತಾ ಇದೆ ವೇದಿಕೆ ಮೇಲ್ಭಾಗದಲ್ಲಿ. SMCC ನ್ಯಾಶ್ ಬೆಂಗಳೂರು ಕಳೆದ ಬಾರಿ ಇದೇ ಅಂಕಣದಲ್ಲಿ ಇದೇ ದುರ್ಗಾ ಇಲೆವೆನ್ ಕ್ರಿಕೆಟ್ಸ್ ನಡೆಸಿದ ಒಂದು ದುರ್ಗಾನ್ಸ್ ಕಪ್ ನಲ್ಲಿ ಪ್ರಶಸ್ತಿಯನ್ನು ಎತ್ತಿ ಹಿಡಿದಂತ ಒಂದು ತಂಡ ಇಸ್ಮಾಯಿಲ್ ಸರ್ ಅವರ ಮಾಲಕತ್ವದಲ್ಲಿ SMCC ನ್ಯಾಶ್ ಬೆಂಗಳೂರು ಪಂದ್ಯವನ್ನಾಡಿ ಪಂದ್ಯದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ರು. ಈ ಬಾರಿ ಅರ್ಜುನ ಆನೆಯ ಸಾವಿನ ನೆನಪಿಗಾಗಿ ಅಂಬಾರಿ ಆನೆ ಅರ್ಜುನ ಕಪ್ ನಡೆಸ್ತಾ ಇದ್ದಾರೆ. ಅದ್ಯಾವ ತಂಡ ಪ್ರಶಸ್ತಿಯನ್ನು ಎತ್ತಿ ಹಿಡಿತಾ ನೋಡಬೇಕಾಗಿದೆ. ಮೊದಲ ಆರಂಭಿಕ ಆಟಗಾರ ಚಾರಿ ಮತ್ತು ಗಗನ್ ಪವರ್ ಪ್ಲೇಯರ್ ಬಿರುಸಿನ ಆಟವನ್ನು ಆಡಬಲ್ಲಂತ ದುರ್ಗದ ಸ್ಥಳೀಯ ಪರಿಸರದ ಇರುವ ಆಟಗಾರರು. 84 ಟಾರ್ಗೆಟ್ ಸಂಖ್ಯೆಯನ್ನು ಯಾವ ರೀತಿಯಾಗಿ ಇವಾಗ ಚೇಸ್ ಮಾಡ್ತಾ ನೋಡಬೇಕಾಗಿದೆ ಕೂಡ. ಈ ಋತುವಿನ ದಾಖಲೆಗಳ ಪಂದ್ಯಾಟಗಳಲ್ಲಿ ಬಹಳಷ್ಟು ಯಶಸ್ವಿಯನ್ನು ಕಂಡಿರ್ತಕ್ಕಂಥ ತಂಡಗಳು ಈ ಒಂದು ಟೂರ್ನಮೆಂಟ್ ನಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಈ ವರ್ಷ ಮುಕ್ತಾಯ ಕಾಣ್ತಾ ಇದ್ದಾಗೆ ಹೊಸ ವರ್ಷ 2024 ಆರಂಭವನ್ನು ಪಡ್ಕೊಳ್ತದೆ. 2024 ಡಿಸೆಂಬರ್ ಫೆಬ್ರವರಿ ತಿಂಗಳ 23, 24, 25 3 ದಿನಗಳ ಕಾಲ ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ನಡೆಯುತ್ತದೆ. DK ಶಿವಕುಮಾರ್ ಅವರ ಒಂದು ಅಭಿಮಾನಿ ಬಳಗ ಆ ಟೂರ್ನಿಮೆಂಟ್ ನಡೆಸಿದೆ. 2ನೇ ಬಾರಿಗೆ ಹಗಲು ರಾತ್ರಿ ಕ್ರಿಕೆಟ್ ಟೂರ್ನಿಮೆಂಟ್ ನಡೀತದೆ. ರಾಷ್ಟ್ರ ಮಟ್ಟದ ಹೊನಲು ಬಳಕೆ ಕ್ರಿಕೆಟ್ ಪಂದ್ಯ ಕೂಡ ಚಾಂಪಿಯನ್ಸ್ ಟ್ರೋಫಿ 2024 ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವುದಕ್ಕೆ 3 ಲಕ್ಷ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ಕೂಡ ಮಾಡ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿ 2 ಲಕ್ಷ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ಕೊಡ್ತಾರೆ. ಫೆಬ್ರವರಿ ತಿಂಗಳ 23, 24, 25 ಚಾಂಪಿಯನ್ ಟ್ರೋಫಿಗಾಗಿ ಅತಿ ದೊಡ್ಡ ವೇದಿಕೆ ಸಿದ್ಧತೆ ಕಂಡುಕೊಳ್ತಾರೆ. ಪಂದ್ಯಾಟ SMCC ನ್ಯಾಶ್ ಹಾಗೂ ದಾವಣಗೆರೆ 11 ಅಪ್ಪು 11 ಹಾಗೂ ಈ ಪಂದ್ಯದ ವಿಜೇತರ ತಂಡ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ದುರ್ಗಾ ಟೈಟನ್ಸ್ ಹಾಗೂ ಜಾನ್ಸನ್ ಕುಂದಾಪುರ್, ಜೈ ಕರ್ನಾಟಕ ಬೆಂಗಳೂರು ಹಾಗೂ ಜನಪ್ರಿಯ ಮೈಟಿ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ದುರ್ಗಾ ಟೈಟನ್ಸ್ ಹಾಗೂ ಜಾನ್ಸನ್ ಸಿದ್ಧತೆಯಲ್ಲಿರ್ಬೇಕಂತೇಳಿ ಅಲ್ಲಿ ವ್ಯವಸ್ಥೆ ತಿಳಿಸ್ತಾ ಇದ್ದಾರೆ. ಮೊದಲ ಆರಂಭಿಕ ಓವರ್ನಲ್ಲಿ ಇವಾಗ ಸಾಗರ್ ಭಂಡಾರಿ SR ಭಾಗದಲ್ಲಿದ್ದರೆ ಅವರನ್ನು ಎದುರಿಸಿ ಆಡುವಂತ ಆಟಗಾರರು ಚಾರಿ, ನಾನ್ ಸೈಕರಿ ಭಾಗದಲ್ಲಿ ಗಗನ್, ಗುಡ್ಡ ಭಾಗದಲ್ಲಿ ನವೀನ. ಹಲೋ, ಓಕೆ, ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗುತ್ತೆ. ದುರ್ಗಾ ಟೈಟನ್ಸ್ ವರ್ಸಸ್ ಜಾನ್ಸನ್ ಕುಂದಾಪುರ. ಟಾಸ್ಗಾಗಿ ಬನ್ನಿ, 2 ತಂಡದ ನಾಯಕರು ಟಾಸ್ಗಾಗಿ ಬನ್ನಿ. ದುರ್ಗಾ ಟೈಟನ್ಸ್ ವರ್ಸಸ್ ಜಾನ್ಸನ್ ಕುಂದಾಪುರ, ಟಾಸ್ಗಾಗಿ ಬನ್ನಿ. ಭಂಡಾರಿ ಎಸೆದ ಮೊದಲ ಚೆಂಡು 4 ವಿಕೆಟ್ಸ್ ಎಲ್ಲ ಕಳ್ಕೊಂಡು 0-1 ಮೊದಲ ಒಂದು ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ.
ಭಂಡಾರಿ ಎಸೆದ ಚೆಂಡು ಜಗ್ಗುದಾಣದ ಮುಖಾಂತರ ಪರ್ಫೆಕ್ಟ್ ಸ್ವಚ್ಛ ಬಾರಿ 4 ಓಟದ ಸೇರ್ಪಡೆ ಬೌಂಡ್ರಿ ಎದುರಿಸಿದ ಮೊದಲ ಚೆಂಡಿಗೆ 4 ಓಟವನ್ನು ಸ್ವಿಚ್ ಮುಖೇನವಾಗಿ ಜಗ್ಗು ಪಡ್ಕೊಳ್ತಾ ಇದ್ದಾರೆ. ದುರ್ಗದ ಜನಪ್ರಿಯ ಆಟಗಾರ ಕೂಡ ಜಗ್ಗು. ಈತ ನಡುವೆ ಸುಲಭದೊಂದು ಕ್ಯಾಚ್ ಕೈ ಸೇರ್ತಾ ಇದೆ. ಅಭಿ ಕ್ಯಾಚ್ ಎಲ್ಲ ಪಡ್ಕೊಂಡ್ರು. ಭಂಡಾರಿ 2ನೇ ವಿಕೆಟ್ಸ್ ಎಲ್ಲ ಕೂಡ ಪಡ್ಕೊಳ್ತಾ ಇದ್ದಾರೆ. 4-2. ನ್ಯೂ ಬ್ಯಾಟ್ಸ್ಮನ್ ನೇಮ್ ಫಾರೂಕ್. ಹೊಸ ಆಟಗಾರನ ಎಂಟ್ರಿ ಆಗ್ತಾ ಇದೆ ಫಾರೂಕ್ ಅಂಕಣದ ಭಾಗದಲ್ಲಿ. ಈ ಪಂದ್ಯ ಮುಕ್ತಾಯದ ಬಳಿಕ ಸಾಗರ್ ಬಳ್ಳಾರಿ ಅಭಿಮಾನಿ ಬಳಗ ಅವರ ಡಗೌಟ್ ನಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂತ ನಿರಾದಲ್ಲಿ ಕೊಡ್ತಾ ಇದ್ದಾರೆ. ಕೆಜಿಎನ್ ಗೆಳೆಯರ ಬಳಗ ಅವರ ಡಗೌಟ್ ನಲ್ಲಿ ಕೇಕ್ ಅನ್ನು ಕತ್ತರಿಸುವ ಮುಖಾಂತರವಾಗಿ ಸಾಗರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಅರ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪಂದ್ಯದ ಮುಕ್ತಾಯ ಬಳಿಕ ಭಂಡಾರಿದವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದಾಗಿ ಅಭಿಮಾನಿಗಳು ಕೇಳಿಕೊಳ್ತಾ ಇದ್ದಾರೆ. ಒಂದೊಂದು ಸೇರ್ಪಡೆ ಫಾರೂಕ್ ಹೊಸ ಆಟಗಾರ. ಗಗನ್ ಇವಾಗ ಸ್ಟ್ರೈಕರ್ ಭಾಗದಲ್ಲಿ ಗಗನ್ ಸಿಕ್ಸರ್ ಮಾಡಿಸಿದ್ರೆ 200 ರೂಪಾಯಿ ಶಿವನವರು. ಇತ ನಡುವೆ ಬಹಳಷ್ಟು ಡೀಪ್ ಕವರ್ ಸಿಮಾರಿಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ ತಂಡ. ಮತ್ತೆ ಇವಾಗ 9. ರಾಜ್ಯದ ಸುಪ್ರಸಿದ್ಧ ತಂಡಗಳೆಲ್ಲವೂ ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ವು. ನ್ಯಾಶ್ ಬೆಂಗಳೂರು, ಫ್ರೆಂಡ್ಸ್ ಬೆಂಗಳೂರು, ಜನಪ್ರಿಯ ಮೈಟಿ ದಾವಣಗೆರೆ, ದಾವಣಗೆರೆ 11, ಯುನೈಟೆಡ್ 11 ಚೆನ್ನೈ. ಇತರ ಬಹಳಷ್ಟು ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ 4 ಓಟ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ ತಂಡದ. ಮತ್ತೆ ಇವಾಗ 13 ಮೊದಲ ಓವರ್ ಮುಕ್ತಾಯದ ಅಂಚಿನಲ್ಲಿ 2 ಪ್ರಬಲ ವಿಕೆಟ್ಸ್ ಎಲ್ಲ ಕಳ್ಕೊಂಡಿರ್ತಕ್ಕಂಥ ತಂಡ ರಾಹುಲ್ ಕ್ರಿಕೆಟರ್ಸ್. ಕೆಜಿಎನ್ ಗ್ರೂಪ್ಸ್, ವಸೀಂ ಮತ್ತು ಸಂಘಟಕರೆಲ್ಲರೂ ಕೂಡ ಇವಾಗ ಈ ಪಂದ್ಯದ ಮುಕ್ತಾಯದ ಬಳಿಕ ಸಾಗರ್ ಭಂಡಾರಿರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರೋದಾಗಿ ಸ್ಪೆಷಲ್ ಒಂದು ಕೇಕ್ ಅನ್ನು ಕೂಡ ರೆಡಿ ಮಾಡಿದ್ದಾರೆ. ಅವರ ಡಗೌಟ್ ಅಲ್ಲಿ ಆ ಕೇಕ್ ಅನ್ನು ಕಟ್ ಮಾಡುವಂತಹ ಕಾರ್ಯಕ್ರಮ ಕೂಡ ಒಂದು ಪಂದ್ಯದ ಮುಕ್ತಾಯದ ಬಳಿಕ ನಡೆಯುತ್ತೆ. ಭಂಡಾರಿರವರು ಆ ಒಂದು ಕಾರ್ಯಕ್ರಮದಲ್ಲಿ ಸೇರಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಚೆಂಡು ಲೋಂಗನ್ ಸೀಮಾರಿಕೆ ಮೇಲ್ಭಾಗದಲ್ಲಿ ಮತ್ತೆ 4 ಓಟ ಸೇರ್ಪಡೆ. ಫಾರೂಕ್ ದಾನಿವಿನ ಮುಖಾಂತರವಾಗಿ ಸಿಡಿದಂತ ಬೌಂಡ್ರಿ. ಹಲೋ. ಹಾಗೆ ಈ ಪಂದ್ಯದ ತರುವಾಯ ಶ್ರೀಯುತ ಸಾಗರ್ ಭಂಡಾರಿ ಅವರಿಗೆ ನಮ್ಮ ಪ್ರಮುಖ ವೇದಿಕೆ ಅಂಬಾರಿ ಅರ್ಜುನ ಕಪ್ ಈ ಪ್ರಮುಖ ವೇದಿಕೆ ಹತ್ರ ಅವರು ಬರಮಾಡಿಕೊಳ್ಬೇಕು. ನಮ್ಮ ಆಯೋಜಕರು ಅವರಿಗೆ ಗೌರವಿಸುವಂತಹ ಕಾರ್ಯವನ್ನ ಮಾಡಲಿದ್ದಾರೆ. ಹಾಗಾಗಿ ಮತ್ತೆ ಫ್ರಾನ್ಸಿನ ಡ್ರಮ್ ಕಾರ್ಡ್ ಮೇಯರ್ ಅಬಿಎಸ್ಆರ್ ಭಾಗದಲ್ಲಿ ಫಾರೂಕ್ ಎಸೆದ ಚೆಂಡು ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ತನ್ಮೂಲಕ ಇವಾಗ ಭಂಡಾರಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಓಟ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ದೇಶ ವಿದೇಶದಲ್ಲೂ ಕೂಡ ಬಹಳ ಶುದ್ಧ ಮೃತ ಆಟವನ್ನು ಆಡಿದ ಆಟಗಾರರು ಕೂಡ ಭಂಡಾರಿ. ಮತ್ತೆ ಅಭಿ ಬಹಳ ಶೋತ್ತಮರಿದ ಜಾಣ್ಮೆ ಆಟವನ್ನು ಗಲ್ಲಿ ವಿಭಾಗದಲ್ಲಿ ಕಟ್ ಮಾಡಿದ್ರು. 1 ಓಟ ಇವಾಗ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ.
1+1 2 ಓಟದ ಹೆಚ್ಚುವರಿ ತಂಡದ ಮೊತ್ತ ಇವಾಗ 21. ಫ್ರೆಂಡ್ಸ್ ವರ್ಸಸ್ ರಾಹುಲ್ ಕ್ರಿಕೆಟರ್ಸ್. ಇದಾದ ಬಳಿಕ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನು ಕಂಡುಕೊಳ್ಳುತ್ತೆ. ಮೊದಲ ಪಂದ್ಯವನ್ನು ಆಡ್ತಾರೆ ದುರ್ಗಾ ಟೈಟನ್ಸ್ ವರ್ಸಸ್ ಜಾನ್ಸನ್. ಫಾರೂಕ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಇವಾಗ ರಾಹುಲ್ ಕ್ರಿಕೆಟರ್ಸ್. ಎಸ್ ಅಮ್ಜದ್ ಬಾಯ್ ಗಮನಿಸಿ, ಕುರ್ಚಿಯಲ್ಲಿ ಕೂತಿದ್ದು ಸಾಕು, ಕಾಯಕಕ್ಕೆ ರೆಡಿ ಆಗಿ. ಹಲೋ ಅಫ್ಜಲ್ ಭಾಯ್, 1 ನಿಮಿಷ. ಅಲ್ಲಿ Okay. ಮ್ಯಾಚ್ ಶೆಡ್ಯೂಲ್ ಅನ್ನು ರೆಡಿ ಮಾಡ್ಕೊಂಡಿದೀವಿ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗುತ್ತೆ ದುರ್ಗಾ ಟೈಟನ್ಸ್ ವರ್ಸಸ್ ಜಾನ್ಸನ್ ಕುಂದಾಪುರ ನಡುವಣ. ಎರಡನೇ ಕ್ವಾರ್ಟರ್ ಫೈನಲ್ ಸಾಗುತ್ತೆ ಅಪ್ಪು 11 ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು. ಅಂಡ್ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಜಯ ಕರ್ನಾಟಕ ವರ್ಸಸ್ ಜನಪ್ರಿಯ ಮೈಟಿ. ನಾಲ್ಕನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗುತ್ತೆ SMCC ನ್ಯಾಶ್ ವರ್ಸಸ್ ದಾವಣಗೆರೆ 11. ಈಗ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ 2 ತಂಡಗಳ ನಾಯಕರು ಬರ್ಮಾಡ್ಕೊಳ್ಬೇಕು. ದುರ್ಗಾ ಟೈಟನ್ಸ್ ವರ್ಸಸ್ ಜಾನ್ಸನ್ ಕುಂದಾಪುರ ನಡುವಣ ಸಾಗುವಂತಹ ಪಂದ್ಯದ ನಾಯಕರು, ಇಬ್ಬರು ನಾಯಕರು ಟಾಸ್ಗಾಗಿ ಬನ್ನಿ, ಇಮಿಡಿಯೇಟ್ಲಿ ಬನ್ನಿ. ಔಟ್ ಟು ಕಮಿಟಿ ಬಾಕ್ಸ್. ಹಲೋ ಎಸ್ ಬಹಳ ಶುದ್ಧ ನೋಡುತ್ತಾ ಇವಾಗ ಡಿ ಪಾಯಿಂಟ್ ಭಾಗದಲ್ಲಿ, ಕವರ್ ಪಾಯಿಂಟ್ ಭಾಗದಲ್ಲಿ 1 ಓಟದ ಸೇರ್ಪಡೆ, 2ನೇ ಓಟದ ಪೂರೈಕೆ ಕೂಡ. ನೋ ಬಾಲ್ ಸೂಚನೆ ಕೊಡ್ತಾ ಇದ್ದಾರೆ ನಿರ್ಣಾಯಕರು. 2+1 3 ಓಟದ ಸೇರ್ಪಡೆ, ತಂಡದ ಮೊತ್ತ ಇವಾಗ 24. ಅಲ್ಲಿ ರಮೇಶ್ ಮೈಸೂರು ಇಮಿಡಿಯೇಟ್ಲಿ ಅಮ್ಜದ್ ಬಾಯ್ನ ಸಂಪರ್ಕಿಸಬೇಕು. ಫ್ರೀ ಹಿಟ್ ಅವಕಾಶಗಳಿದೆ ಇವಾಗ. ಸೈಯದ್ ಗೆಸಂದ ಚೆಂಡು, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಮೊದಲ ಓವರ್ ಅಲ್ಲಿ ಸಾಗರ್ ಭಂಡಾರಿ ಎಸೆಗಾರಿಕೆ ಮಾಡಿದ್ರು. ಇವಾಗ ಸೆಕೆಂಡ್ ಪವರ್ ಪ್ಲೇ ಓವರ್ ನಲ್ಲಿ ಅಭಿ ಎಸೆಗಾರಿಕೆ ಮಾಡ್ತಾ ಇದ್ದಾರೆ. ಬಹಳ ಶುದ್ಧ ಒಂದು ಎಸೆತ, ಓಟಗಳಿಗೆ ಮತ್ತೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. 2 ಓವರ್ಗಳ ಮುಕ್ತಾಯಕ್ಕೆ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 24 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಇಪ್ಪತ್ನಾಲ್ಕು ಎಸೆತ, ಜಯಕ್ಕಾಗಿ 60 ಓಟದ ಅವಶ್ಯಕತೆ ಇದೆ. ಹೊಸ ಬೌಲರ್ ವಾಸು ಎಸ್ಆರ್ ಭಾಗದಲ್ಲಿದ್ದಾರೆ. ಇವಾಗ ಗಗನ್ ಒಂದು 6 ದಾಖಲಿಸಿರಿ, 200 ರೂಪಾಯಿ ಲಭಿಸುತ್ತೆ ಶಿವರವರಿಂದ. ಅಮೌಂಟ್ ಈಗಾಗಲೇ ನಮ್ಮ ಕಡೆಯಲ್ಲಿದೆ. ಚೆಕ್ ಚೆಕ್, ಥ್ಯಾಂಕ್ ಯು. ಜಾನ್ಸನ್ ಕುಂದಾಪುರ ನಾಯಕರು ಬನ್ನಿ. ಜಾನ್ಸನ್ ಕುಂದಾಪುರ ತಂಡದ ನಾಯಕರು ಈಗಾಗಲೇ ದುರ್ಗಾ ಟೈಟನ್ಸ್ ನ ನಾಯಕರು ನಮ್ಮೊಟ್ಟಿಗಿದ್ದಾರೆ. ಬಹಳ ಶುದ್ಧ ಒಂದು ಎಸೆತ, 1 ಓಟದ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಇವಾಗ ಎಸ್ ಸರ್, ಜಾನ್ಸನ್ ಕುಂದಾಪುರ ತಂಡದ ನಾಯಕರು ತಮಗಿದು ಅಂತಿಮ ಕರೆ. ಈಗಾಗಲೇ ನಮ್ಮೊಟ್ಟಿಗೆ ದುರ್ಗಾ ಟೈಟನ್ಸ್ ನಾಯಕರು ನಮ್ಮೊಟ್ಟಿಗೆ ಕೂಡ್ಕೊಂಡಿದ್ದಾರೆ. ಶೀಘ್ರಗತಿಯಲ್ಲಿ ಬನ್ನಿ. ಊಟ ಮಾಡ್ತಿದ್ದೀರಾ? ಓಕೆ, 5 ಮಿನಿಟ್ಸ್. ಓಕೆ ಸರ್. ವಾಸು ತೇಲಿಬಿಟ್ಟಂತ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತಡ ಮೊತ್ತ 25. ಸ್ಟಾಪ್ ಔಟ್ ಮಾಡಿಕೊಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ನಸ್ರು. ಲೋಂಗಾನಿ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸೈಯದ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಹಲೋ, ಈ ಒಂದು ಕ್ರೀಡಾಕೂಟ ಪಂದ್ಯಾಟಕ್ಕೆ ನಮ್ಮ ಘನವೆತ್ತ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರುವಂತಹ ಅಣ್ಣ ಸತೀಶ್ ಜಾರಕಿಹೊಳಿ ಅಣ್ಣ ಅವರ ಸುಪುತ್ರರಾಗಿರುವಂತಹ ಯುವ ನಾಯಕ ಶ್ರೀ ರಾಹುಲ್ ಜಾರಕಿಹೊಳಿ ಅವರು ನಮ್ಮ ಈ ಕ್ರೀಡಾಕೂಟದ ಅಧ್ಯಕ್ಷತೆ ವಹಿಸಿರುವಂತಹ ಕಾಂತರಾಜು ಸರ್ ಅವರ ಜೊತೆಗೆ ಇನ್ನೇನು ನಮ್ಮ ಪ್ರಮುಖ ವೇದಿಕೆಯಲ್ಲಿ ಕೂಡಿಕೊಳ್ಳಲಿದ್ದಾರೆ. ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ. ಅವರೆಲ್ಲರಿಗೂ ಭವ್ಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಕೇವಲ 1 ಓಟವನ್ನು ಪಡ್ಕೊಳ್ತಾ ಇದ್ದಾರೆ.
ಸೋನು ಪಡುಬಿದ್ರೆ ಕವರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಧೀರಜ್ ಅಲೆವೂರು ಪಾಯಿಂಟ್ ಭಾಗದಲ್ಲಿ ಶಾರ್ಟ್ ಟಾರ್ಮೆಂಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಸಾದ್ ನೇರ್ಲಕಟ್ಟೆ ಸ್ಲೀಪ್ ಭಾಗದಲ್ಲಿ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಭಾಗದಲ್ಲಿ. ಮಧು ಮ್ಯಾಡಿ ಸ್ಲೀಪ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಸಾಗರ್ ಭಂಡಾರಿ ಕವರ್ಸ್ ಭಾಗದಲ್ಲಿ, ನಸ್ರು ಲಾಂಗ್ ಆನ್ ಭಾಗದಲ್ಲಿ, ಅಭಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಗಿಳಿಯಾರು ನಾಗನ ಅನುಪಸ್ಥಿತಿಯನ್ನು ಕೂಡ ಫ್ರೆಂಡ್ಸ್ ತಂಡ ಕಾಡ್ತಾ ಇದೆ. ವಾಸು ಎಸೆದ ಚೆಂಡು ಒಂದು ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮುಸ್ತಫ್ ಒಂದು ಓಟವನ್ನು ಪಡ್ಕೊಂಡ್ರು. ತನ್ನ ಮೊತ್ತ 28 ಓವರ್ ಕೂಡ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ 28 ಓಟವನ್ನು ದಾಖಲಿಸ್ತಾ ಇದೆ ರಾಹುಲ್ ಕ್ರಿಕೆಟರ್ಸ್. ವೃತ್ತಿಯಲ್ಲಿ ವೈದ್ಯರು, ಜೊತೆಗೆ ತಮ್ಮ ಗರಡಿಯಲ್ಲಿ ಬಹಳಷ್ಟು ಮಂದಿ ಯುವಕರಿಗೆ ಕ್ರೀಡೆ ಮೇಲೆ ಆಸಕ್ತಿಯನ್ನು ವಹಿಸಿರ್ತಕ್ಕಂಥ ಯುವಕರನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ, ಕ್ರೀಡೆಯಲ್ಲಿ ಯುವಕರನ್ನು ಬೆಳೆಸುವಂಥ ಉತ್ತೇಜನದ ನಿಟ್ಟಿನಲ್ಲಿ ಬಹುಶಃ ಈ ಪರಿಸರದಲ್ಲಿ ಪ್ರತಿಯೊಂದು ಟೂರ್ನಮೆಂಟ್ ಕೂಡ ಭಾಗವಹಿಸುವಂಥ ಒಂದು ತಂಡ ರಾಹುಲ್ ಕ್ರಿಕೆಟರ್ಸ್. ದಾವಣಗೆರೆಯ 5 ಲಕ್ಷ ಟೂರ್ನಮೆಂಟ್ನಲ್ಲಿ ಕೂಡ ಭಾಗವಹಿಸಿದಂಥ ತಂಡ ರಾಹುಲ್ ಕ್ರಿಕೆಟರ್ಸ್. ಶ್ರೀಯುತ ಡಾಕ್ಟರ್ ರವಿ ಸರ್ ಇವರ ನೇತೃತ್ವ ಮಾಲಕತ್ವದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಅವರಿಗೆ ನಾವು ಕೃತಜ್ಞತೆಯನ್ನು ಬಯಸ್ತೇವೆ, ಅಭಿನಂದನೆಯನ್ನು ಕೂಡ ಬಯಸ್ತಾ ಇದ್ದೇವೆ. ಜೊತೆಗೆ ಮತ್ತೊಂದು ತಂಡ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮತ್ತೆ ರಿಕಾಲ್ ಮಾಡ್ತಾ ಇದೀವಿ. ದುರ್ಗಾ ಟೈಟನ್ಸ್ ವರ್ಸಸ್ ಜಾನ್ಸನ್ ಕುಂದಾಪುರ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಪ್ಪು 11 ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು. ಮೂರನೇ ಪಂದ್ಯ ಕ್ವಾರ್ಟರ್ ಫೈನಲ್ ಪಂದ್ಯ ಜಯ ಕರ್ನಾಟಕ ವರ್ಸಸ್ ಜನಪ್ರಿಯ ಮೈಟಿ. ಅಂಡ್ ನಾಲ್ಕನೇ ಪಂದ್ಯ SMCC ನ್ಯಾಶ್ ವರ್ಸಸ್ ದಾವಣಗೆರೆ 11. ಈಗ ಟಾಸ್ ಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದುರ್ಗಾ ಟೈಟನ್ಸ್ ಹಾಗೂ ಜಾನ್ಸನ್ ಕುಂದಾಪುರ ನಾಯಕರು ಬರಮಾಡ್ಕೊಳ್ಬೇಕು. ಸಿಕ್ಸರ್ ತೀರಾ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡಿಗೆ ಮುಸ್ತಫಾ ಪರ್ಫೆಕ್ಟ್ ಶಾಟ್ ಅನ್ನು ಸ್ಕ್ವೇರ್ ಲೆಗ್ ಸೀಮಾರಿಗೆ ದಾಖಲಿಸಿದ್ರು ಧೀರಜ್ ಅಲೆವೂರಿನ ಎಸೆತಕ್ಕೆ. ಈ ಬಾರಿ ಎಸೆದ ಚೆಂಡು ಲಾಂಗ್ ಭಾಗದಲ್ಲಿ ಒಂದೋಟವನ್ನು ಪಡ್ಕೊಂಡ್ರು. ಎರಡನೇ ಪ್ರಯತ್ನ ತನ್ಮೂಲಕ ಬೌಂಡ್ರಿ. 4 ಓಟ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ತಂಡದ ಮೊತ್ತ 38ಕ್ಕೆ ತಲುಪ್ತಾ ಇದೆ. 4ನೇ ದಶಕದ ಹೊಸಲಲ್ಲಿದೆ ರಾಹುಲ್ ಕ್ರಿಕೆಟರ್ಸ್. 84ರ ಒಂದು ಬೃಹತ್ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ. ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯನ್ನು ಕಾಡ್ತಾ ಇದೆ ರಾಹುಲ್ ತಂಡಕ್ಕೆ. ಉತ್ತಮ್ ಇರ್ಬೋದು, ಪೃಥ್ವಿ ಇರ್ಬೋದು, ಜೊತೆಗೆ ಸಂಜಯ್. ಈತ ನಡುವೆ ಮತ್ತೆ ಒಂದು ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ, ಚುಕ್ಕಿ ಎಸವಾಗ್ತಾ ಇದೆ. ಕೊನೆಯ 3 ಎಸೆಗಳು ಧೀರಜ್ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಬೌಂಡ್ರಿಯ ಸೂಚನೆ ಬರ್ತಾ ಇದೆ. 4 ಓಟ. ಈ ಬೌಂಡ್ರಿ ಮುಖ್ಯವಾಗಿ ತಂಡ ಮೊತ್ತ 42. ಇನ್ನೂ 42 ಅವಶ್ಯಕತೆ ಇದೆ. ಮುಸ್ತಫಾ ಉಳಿದ ಎಸೆಗಳಲ್ಲಿ ಪರ್ಫೆಕ್ಟ್ 6 ದಾಖಲಿಸಿದ ಬಹುಶಃ ಇನ್ನು 2 ಓವರ್ಗಳಲ್ಲಿ ಮತ್ತೆ ಪರ್ಫೆಕ್ಟ್ ಭರ್ಜರಿ ಹೊಡೆತಗಳನ್ನು ದಾಖಲಿಸುವ ಅವಕಾಶ ಪಡ್ಕೊಳ್ತಾರೆ. ಮುಸಾಫ್ಗೆ ಸದ ಚೆಂಡು ಲಾಂಗ್ ಆನ್ ಸೀಮಾಕ್ಕೆ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಕ್ಸರ್ ಬಾರಿಸುವ ಪ್ರಯತ್ನ ಮಾಡಿದ್ರು. ಮ್ಯಾಡಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮುಸ್ತಫ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ರಾಹುಲ್ ಕ್ರಿಕೆಟರ್ಸ್. 42ಕ್ಕೆ ಮತ್ತೊಂದು ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದೆ. ಇವಾಗ ಲಿಂಗರಾಜ್ ಹೊಸ ಆಟಗಾರ ರಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್, ಇಲ್ಲಿ ಪಂದ್ಯವನ್ನು ಆಡುವಂತ ಪ್ರತಿಯೊಂದು ಆಟಗಾರರ ಗಮನಕ್ಕೆ ತಾವೆಲ್ಲರೂ ಕೂಡ ಇದ್ದೀರಾ. ನಿಮ್ಮಲ್ಲಿ ನಾವು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ, ದಯವಿಟ್ಟು ಗಮನಿಸಿ. ನಮಗೆ 7 ಗಂಟೆ ಸರಿಯಾಗಿ
7 ಗಂಟೆ ಒಳಗಾಗಿ ನಮಗೆ ಸೆಮಿಫೈನಲ್ ಪಂದ್ಯವನ್ನು ಮುಕ್ತಾಯ ಮಾಡಬೇಕು. ಯಾಕಂತಂದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿ ಅಭ್ಯರ್ಥಿಗಳಾಗಿರ್ತಕ್ಕಂಥವರು ಮಾನ್ಯ ಸಚಿವರು, ಅರಣ್ಯ ಪರಿಸರ ಮತ್ತು ಜೀವಿ ಶಾಸ್ತ್ರ ಕರ್ನಾಟಕ ಸರ್ಕಾರ ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಬರ್ತಾರೆ. ಅವರ ಜೊತೆಗೆ ಮತ್ತೊಬ್ಬರಾಗಿರ್ತಕ್ಕಂಥವರು ಡಿ ಸುಧಾಕರ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯೋಜನಾ ಮತ್ತು ಸಾಂಘಿಕ ಸಚಿವರು ಡಿ ಸುಧಾಕರ್ ಸಾಹೇಬರು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ 7 ಗಂಟೆಗೆ. ಆ 2 ಅತಿಥಿ ಗಣ್ಯರಿಗಾಗಿ ನಾವು ಹೆಚ್ಚು ಕಮ್ಮಿ 1 ರಿಂದ 1.5 ಗಂಟೆಗಳ ಕಾಲ ವೇದಿಕೆಯನ್ನು ಬಿಟ್ಟುಕೊಡ್ಬೇಕಾಗುತ್ತೆ. ಬಹಳಷ್ಟು ಅತಿಥಿಗಳು ಅವರ ಜೊತೆಗೆ ಬರ್ತಾರೆ, ಅವಾಗ ಮ್ಯಾಚ್ ಏನು ಇರುವುದಿಲ್ಲ. ಅದಕ್ಕೆ ನಿಮಗೆ ನಾವು ಮೊದಲೇ ಪ್ರೀತಿಯಿಂದವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ, ಸೂಚನೆ ಕೊಡೋದಕ್ಕೆ ಆಗುವುದಿಲ್ಲ, ಪ್ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ತೇವೆ, ಬೇಡಿಕೊಳ್ತೇವೆ. ನಾವು 7 ಗಂಟೆ ಒಳಗಾಗಿ ನಮಗೆ 4 ಕ್ವಾರ್ಟರ್ ಫೈನಲ್ ಅಂಡ್ ಸೆಮಿಫೈನಲ್ಸ್ ಎಲ್ಲ ಪಂದ್ಯವನ್ನು ನೀವು ಮುಕ್ತಾಯ ಮಾಡಿಕೊಡಬೇಕು. ಈಗ ಆಟಗಾರರಿಗೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಬಹುಶಃ ಎಲ್ಲ ಊರ ಮನೆಯ ಅಭಿಮಾನಿಗಳ ನಿರೀಕ್ಷೆ ಅಪೇಕ್ಷೆ ಮೇರೆಗೆ ನಾವು 8 ಗಂಟೆಗೆ ಫೈನಲ್ ಪಂದ್ಯವನ್ನು ಪ್ರಾರಂಭಿಸಬೇಕು ಅನ್ನುವಂಥ ನಿರಾದೆಯಲ್ಲಿ ಕೂಡ ನಾವಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ, ಪ್ರೋತ್ಸಾಹ, ಬೆಂಬಲ ನಮಗೆ ಕೊಡಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಮತ್ತೆ ಸಾಗರ್ ಓದೋಟ ಇವಾಗ ಗಗನ್ ಪಡ್ಕೊಂಡ್ರು. ತಂಡದ ಮೊತ್ತ 47. ಈತ ನಡುವೆ ಭಂಡಾರಿ ಎಸೆದ ಚೆಂಡು ಓದೋಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಲೋಂಗಾನಿ ಭಾಗದಲ್ಲಿ ನಸ್ರು ಕ್ಷೇತ್ರ ರಕ್ಷಣೆ ಮಾಡಿದ್ರು. ತಂಡದ ಮೊತ್ತ ಇವಾಗ 48. ಈ ಪಂದ್ಯ ತರುವ ಫಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನು ಕಂಡುಕೊಳ್ಳುತ್ತೆ. ಜಾನ್ಸನ್ ಕುಂದಾಪುರ ವರ್ಸಸ್ ದುರ್ಗಾ ಟೈಟಾನ್ಸ್. ಈ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುವಂತಹ ಆಟಗಾರರು ಪ್ರತಿಯೊಂದು ಆಟಗಾರರು ಗಮನಿಸಿ ಸರ್, ದಯವಿಟ್ಟು 7 ಗಂಟೆಗೆ ಸರಿಯಾಗಿ ನಮಗೆ 4 ಕ್ವಾರ್ಟರ್ ಫೈನಲ್ ಮತ್ತು 2 ಸೆಮಿ ಪಂದ್ಯವನ್ನು ಮುಕ್ತಾಯ ಮಾಡಿಕೊಡಲೇಬೇಕು ನೀವು. ಈತ ನಡುವೆ ಬೈ ರೂಪದಲ್ಲಿ ಓಟಗಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಓವರ್ ಥ್ರೋ, ಎಕ್ಸ್ಟ್ರಾ ಓಟಗಳು ಇವಾಗ ಮ್ಯಾಡಿ 2 ಓಟಗಳ ಅವಕಾಶಗಳು ಬರ್ತಾ ಇದೆ. ತಂಡದ ಮತ್ತೆ ಇವಾಗ 50 ಅರ್ಧ ಶತಕವನ್ನು ಪೇರಿಸ್ತಾ ಇದೆ ರಾಹುಲ್ ಕ್ರಿಕೆಟರ್ಸ್ ಚಿತ್ರದುರ್ಗ. ಮತ್ತೆ ಸಾಗರ್ ಭಂಡಾರಿ, ಸಾಗರ್ ರಸಂದ ಚೆಂಡು ಪರ್ಫೆಕ್ಟ್ ಶಾಟ್ ಬಾರಿ ಗಗನ್ ದಾಳಿಯ ಮುಖಾಂತರವಾಗಿ ಕೌಕಾನ್ ಸೀಮಾರಿಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ತಂಡದ ಮತ್ತೆ ಇವಾಗ 54ಕ್ಕೆ ತಲುಪ್ತಾ ಇದೆ. 54 ರನ್ಸ್. ಬಹುಶಃ ನಮ್ಮ ರಾಹುಲ್ ಡಗೌಟ್ ನಲ್ಲಿ ಬೌಮ ಕೂಡ ಅತ್ಯಂತ ಶಾಂತಚಿತವಾಗಿ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವರು ಸೌತ್ ಆಫ್ರಿಕಾದ ಬೌಮ ಅಲ್ಲ, ನಮ್ಮ ದುರ್ಗದ ಬೌಮ. ಸರ್ ಬಾಲ್ ಬೇಗ ಇಮಿಡಿಯೇಟ್ಲಿ ಕೊಡಿ. ಬಿಳಿ ಭೂಮ, ಹೈಟ್ ವೇಟ್ ಎಲ್ಲ ಹಾಗೆ ಇದೆ ಅವ್ರದ್ದು. ಎಸ್, ಕಲರ್ ಮಾತ್ರ ಚೇಂಜ್ ಇದೆ. ಮತ್ತೆ ಭಂಡಾರಿ ಎಸ್.ಆರ್.ಕೆ ಭಾಗದಲ್ಲಿ ತಟ್ಟಿಮುಟ್ಟಿ ಆಟವನ್ನು ಆಡುವಂತ ಪ್ರಯತ್ನ ಮಾಡಿದ್ರು ಗಗನ್. ಆರಂಭಿಕರಾಗಿ ಕಣಕ್ಕಿಳಿದ ಗಗನ್ ಇದು ಕೂಡ ಅಂಕಣದ ಭಾಗದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 54. ಇವಾಗ 6 ಎಸ್ ಮಾತ್ರ ಬಾಕಿ ಉಳಿತಾ ಇದೆ. 30 ಅವಶ್ಯಕತೆ ಇದೆ. 6 ಎಸ್ 5 ಸಿಕ್ಸರ್ಗಳ ಅವಶ್ಯಕತೆ. ಎಸ್.ಆರ್.ಕೆ ಭಾಗದಲ್ಲಿ ಇವಾಗ ಪ್ರಸಾದ್ ನೇರಳಕಟ್ಟೆ, ಫ್ರಾನ್ಸ್ ಬೆಂಗಳೂರಿನ ಮತ್ತೊಂದು ನಂಬುಗೆಯ ಬೌಲರ್, ಲೆಫ್ಟ್ ಆರ್ಮ್ ಬೌಲರ್ ಕೂಡ ಪ್ರಸಾದ್. ಲಿಂಗರಾಜು ಸ್ಟ್ರೈಕರ್ ಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುವಂತ ಆಟಗಾರ ರೆಡಿ ಇರಿ. ಈ ಮ್ಯಾಚ್ ಮುಕ್ತಾಯ ಕಾಣ್ತಾ ಇದೆ. ಅಂಕಣ ಹೊರಬೇಕು, ಇಮಿಡಿಯೇಟ್ಲಿ ಬರಬೇಕು ನೀವು. ದುರ್ಗಾ ಟೈಟನ್ಸ್ ವರ್ಸಸ್ ಜಾನ್ಸನ್ ಕುಂದಾಪುರ. ಈ ದುರ್ಗದ ಕ್ರಿಕೆಟ್ ಕ್ರೇಜ್ ಅನ್ನು ಗಮನಿಸಿದರೆ ಬಹುಶಃ ಸುಡು ಬಿಸಿನಲ್ಲೂ ಕೂಡ ನಿಂತ ಜಾಗದಿಂದ ಕದಲದೆ ಕೂತ ಜಾಗದಿಂದ ಎದ್ದೇಳದೆ ಇನ್ನೂ ಕೂಡ
ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ನಮ್ಮ ದುರ್ಗದ ಹಿರಿಯ ಆಟಗಾರರು, ಯುವ ಆಟಗಾರರು, ಎಲ್ಲ ಕ್ರೀಡಾ ಪೋಷಕರು ಈ ಒಂದು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಆಟಗಾರರಿಗೆ ನಾವು ಕೃತಜ್ಞತೆಯನ್ನು ಬಯಸ್ತೇವೆ, ಅಭಿನಂದನೆಯನ್ನು ಬಯಸ್ತೇವೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೂಡ ಕೊಡ್ತಾ ಇದ್ದೇವೆ. ಈ ನಡುವೆ ತನ್ನ ಮೂಲಕ ಬಿಗ್ 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 ಸಿಕ್ಸರ್ ಬಾರೆ ರಂಗಸ್ವಾಮಿ ಈಗಾಗಲೇ 200 ರೂಪಾಯಿ ಗಗನ್ಗೆ ಕೊಟ್ಟಿದ್ದಾರೆ. ಶಿವರವರು ಕೂಡ 200 ರೂಪಾಯಿ ಆಲ್ರೆಡಿ ಕೊಟ್ಟಾಗಿದೆ. ಇವೆಲ್ಲವೂ ಕೂಡ ಎಸ್ ಇನ್ನೊಂದು 300 ಗಗನ್ ರವರಿಗೆ. ಈ ತನ್ನಡೆ ಬಹಳ ಶುದ್ಧಮನೆ ನೋಡುತ್ತಾ ಮಿಡು ಕಡೆ ಭಾಗದಲ್ಲಿ ಒಂದೊಂದು ಸೇರ್ಪಡೆ, 2 ನೋಟದ ಪೂರೈಕೆಯೂ ಕೂಡ. ಮಂಜು ಸರ್, ಆ ಕ್ವಾರ್ಟರ್ ಫೈನಲ್ ಮ್ಯಾಚ್ಗಳದು ಹಾಗೆ ಆ ಸಮಯಕ್ಕೆ ಮುಕ್ತಾಯ ಮಾಡುವಂತ ಸೂಚನೆ ನಮಗೆ ಕೊಡಿ ನೀವು. ಮಂಜು ಸರ್. ಖಂಡಿತ ಸರ್, ಇಲ್ಲಿ ಕಾಯ್ತಾ ಇದ್ದೀನಿ ನಾನು ಜಾನ್ಸನ್ ಕುಂದಾಪುರ ತಂಡದ ನಾಯಕರನ್ನ. ಆ ಸೂಚನೆ ಒಮ್ಮೆ ಕೊಡಿ ನಿಮ್ಮ ಧ್ವನಿಯಲ್ಲಿ. 7 ಗಂಟೆ ಒಳಗಾಗಿ ನಮಗೆ ಆ ಟೂರ್ನಮೆಂಟ್ ನಲ್ಲಿ ಬಹುಶಃ 4 ಕ್ವಾರ್ಟರ್ ಫೈನಲ್ 2 ಸೆಮಿಫೈನಲ್ ಪಂದ್ಯ ಮುಗಿಬೇಕು. ಅದು ಏನಕ್ಕೋಸ್ಕರ ನಮಗೆ ಮುಕ್ತಾಯ ಮಾಡಿಕೊಡ್ಬೇಕು, ಜೊತೆಗೆ ಕಾರಣ ಏನು, ಆ ವೇದಿಕೆಯಲ್ಲಿ ಎಷ್ಟು ಗಂಟೆಗಳ ಕಾಲ ನಾವು ಅತಿಥಿ ಗಣ್ಯರಿಗೆ ಕೊಡಬೇಕು ಅನ್ನೋದಾಗಿ ಸ್ವಲ್ಪ ಕ್ಲಿಯರಿಟಿ ಆಗಿ ಆಟಗಾರರಿಗೆ ಕೊಡಿ ಸರ್. ಥ್ಯಾಂಕ್ ಯು. ಈಗ ಜಾನ್ಸನ್ ಕುಂದಾಪುರ ನಾಯಕರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರೆ, ದುರ್ಗಾ ಟೈಟನ್ಸ್ ತಂಡದ ನಾಯಕರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಟಾಸ್ಗಾಗಿ ಎಸ್ ಪಂದ್ಯ ಮುಕ್ತಾಯ. 2 ತಂಡಕ್ಕೆ ನಾವು ಕೃತಜ್ಞತೆಯನ್ನು ಬಯಸ್ತೇವೆ, ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. ಫ್ರೆಂಡ್ಸ್ ಬೆಂಗಳೂರು ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಈ ನವೀನ್ ರವರ ಎನರ್ಜಿ ಇನ್ನೂ ಕೂಡ ಮುಗಿದಿಲ್ಲ ಅನ್ಸುತ್ತೆ. ಬಹುಶಃ ಎಲ್ಲಾದ್ರೂ ಕೂಡ ಇದೊಂದು ಪ್ರಾಕ್ಟೀಸ್ ಅವರಿಗೆ ಮಾಡಲೇಬೇಕು. ನವೀನಣ್ಣ ಫ್ರೆಂಡ್ಸ್ ಆಟಗಾರರು ಭಂಡಾರಣ್ಣ ದಯವಿಟ್ಟು ನಿಮಗೋಸ್ಕರ ಅಭಿಮಾನಿಗಳದಷ್ಟು ಕಾಯ್ತಾ ಇದ್ದಾರೆ. ಕೇಕ್ ಕಟ್ ಮಾಡೋದಕ್ಕಾಗಿ ನಮ್ಮ ಸಂಘಟಕರು ಸನ್ಮಾನ ಮಾಡೋದಕ್ಕಾಗಿ ಕಾಯ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಾಗರ್ ಭಂಡಾರಿ ದಯವಿಟ್ಟು ಪಾಲ್ಗೊಳ್ಬೇಕು. ಫ್ರೆಂಡ್ಸ್ ಆಟಗಾರರು ದಯವಿಟ್ಟು ಬನ್ನಿ, ನಮಗೆ ಮುಂದಿನ ಮ್ಯಾಚ್ಗೆ ಪಂದ್ಯವನ್ನು ಆಡಿಸಬೇಕು. ಯಾಕಂತ ಹೇಳಿದ್ರೆ ನೀವು ಎಲ್ಲ ಕಡೆ ಮ್ಯಾಚ್ ಅನ್ನು ಆಡ್ತೀರಾ. ಈ ಸೆಮಿಫೈನಲ್ ಪಂದ್ಯ ಆಗಿರಲಿ,